Hello, my dear PU examination aspirants. Welcome to Sahithya Radhana channel after a long time. Yes, my dear friends, let me continue the same topic on Chaucer. Geoffrey Chaucer. So, before that, I would like to request you like, share, and subscribe the video if you not yet subscribed to the channel. Yes, so in the last class, I asked some questions. It seems you are not at all interested in answering the questions. Yes, guys, if you are seriously studying for the exam, try to answer the questions. Okay, so if you try to answer the questions, they will remain in your mind. Okay, so first question in the Canterbury Tales, where are the pilgrims headed? Of course, ಅವರು ಯಾವ ಕಡೆ ಹೊರಟಿದ್ರು? ಕ್ಯಾಂಟಬರಿ ಟೇಲ್ಸ್. ಥಾಮಸ್ ಬೆಕೆಟ್ ಶ್ರೈನ್ಗೆ ಹೊರಟಿದ್ರಲ್ವಾ? ಕ್ಯಾಂಟಬರಿ ಟೇಲ್ಸ್, ಕ್ಯಾಂಟಬರಿ ಅನ್ನೋ ಪ್ಲೇಸ್ ನಲ್ಲಿ ಇರುವಂತಹ ಥಾಮಸ್ ಬೆಕೆಟ್ ಶ್ರೈನ್. Then, who is the first to tell the tale in the Canterbury Tales? Okay, there are so many characters and ಆ ಕ್ಯಾರೆಕ್ಟರ್ಸ್ ಅಲ್ಲಿ ಯಾವ ಕ್ಯಾರೆಕ್ಟರ್ ಮೊದಲು ಕಥೆನ ಹೇಳೋಕೆ ಶುರು ಮಾಡಿದ್ದು? ಓಕೆ, ಸೊ ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್, ದ ನೈಟ್. ದೆನ್ ಅದೇ ರೀತಿ ವಿಚ್ ಇಸ್ ದಿ ಲಾಂಗೆಸ್ಟ್ ಟೇಲ್, ವಿಚ್ ಇಸ್ ದಿ ಶಾರ್ಟೆಸ್ಟ್ ಟೇಲ್ ಅಂಡ್ ಹೂ ಟೋಲ್ಡ್ ಟೂ ಸ್ಟೋರೀಸ್, ವಿಚ್ ಈಸ್ ದಿ ಪ್ರೋಸ್ ಇನ್ ಸ್ಟೈಲ್. ಇದೆಲ್ಲ ಕ್ವೆಶನ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ಲೀಸ್ ಲುಕ್ ಇನ್ ಟು ಆಲ್ ದೀಸ್ ಸ್ಟೈಲ್ಸ್ ಅಂಡ್ ಮ್ಯಾಟರ್. ಓಕೆ, ನೆಕ್ಸ್ಟ್ ಕ್ವೆಶನ್, ವಿಚ್ ಪಿಲಿಗ್ರಿಮ್ ಇನ್ ದ ಕ್ಯಾಂಟಬರಿ ಟೇಲ್ಸ್ ಈಸ್ ಡಿಸ್ಕ್ರೈಬ್ಡ್ ಆಸ್ ಹ್ಯಾವಿಂಗ್ ಅ ಗ್ಯಾಪ್ ಟೂತ್ while analyzing the character? I told you, so this is the wife of Bath. Okay, the wife of Bath. ಅಂಡ್ ಗ್ಯಾಪ್ ಟೂತ್ ಏನನ್ನ ರೆಪ್ರೆಸೆಂಟ್ ಮಾಡಿದೆ ಅನ್ನೋದು ಕೂಡ ನಾನು ವಿಡಿಯೋನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವಿನ್ನ ವಿಡಿಯೋ ನೋಡಿಲ್ಲ ಅಂತಂದ್ರೆ ಲಾಸ್ಟ್ ಕ್ಲಾಸ್, ಪ್ಲೀಸ್ ಗೋ ಥ್ರೂ ದಟ್. ನೆಕ್ಸ್ಟ್ ಕ್ವೆಶನ್, ದ ಬುಕ್ ಆಫ್ ದಿ ಡಚಸ್ ಈಸ್ ವರ್ಕ್ ಟು ಕಮ್ಮೆಮೊರೇಟ್, ಅಂದ್ರೆ ಯಾರ ನೆನಪಿಗಾಗಿ ಬರೆದಿರುವಂತಹ ಒಂದು ಪೋಯಟ್ರಿ? ಸೊ ದಿಸ್ ಇಸ್ Blanche of Lancaster. Okay. Next question. Which of the Chaucer's works or work is or are a dream vision poem? ಸೊ ಅವ್ನು ಬರೆದಿರುವಂತಹ ವರ್ಕ್ಸ್ ಅಲ್ಲಿ ಇಲ್ಲಿ ಕೊಟ್ಟಿರುವಂತಹ ಆಪ್ಷನ್ಸ್ ಅಲ್ಲಿ ಯಾವುದು ಡ್ರೀಮ್ ವಿಷನ್ ಆಗಿದೆ ಅಥವಾ ಯಾವ ಡ್ರೀಮ್ ವಿಷನ್ಸ್ ಆಗಿದಾವೆ? ಸೊ ದ ಲೆಜೆಂಡ್ ಆಫ್ ಗುಡ್ ವುಮೆನ್, ದ ಬುಕ್ ಆಫ್ ಡಚಸ್, ದಿ ಹೌಸ್ ಆಫ್ ಫೇಮ್. ಸೊ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ಸೊ ಹಾಗಾದ್ರೆ ಇವತ್ತಿನ ಕ್ವೆಶನ್ಸ್ ಏನು? ಎಸ್, ಐ ಹೋಪ್ ಯು ಆರ್ ಆಲ್ ಸ್ಟಡಿಂಗ್ ಫಾರ್ ದಿ ಎಕ್ಸಾಮ್ ವೆರಿ ಸೀರಿಯಸ್ಲಿ. ಎಸ್ ಗೈಸ್, ಟ್ರೈ ಟು ಆನ್ಸರ್ ದ ಕ್ವೆಶನ್ಸ್ ಇನ್ ದ ಕಮೆಂಟ್ ಬಾಕ್ಸ್. ಓಕೆ, ಸೊ maybe today evening or tomorrow I'm going to conduct live class. Okay, so question paper analysis na continue part ಗೆ ನಾನು live class na ಕಂಡಕ್ಟ್ ಮಾಡೋದು ಅಂತ ಪ್ಲಾನ್ ಮಾಡಿದ್ದೀನಿ. ಐ ವಿಲ್ ಲೆಟ್ ಯು ನೋ ಎನಿವೇಸ್. ಸೊ ಈಗ ಕೊಟ್ಟಿರುವಂತ ಕ್ವೆಶನ್ಸ್ ಗೆ ಟ್ರೈ ಟು ಆನ್ಸರ್. ಓಕೆ, ಸೊ ದಿಸ್ ಮೇ ಬಿ ದಿ ಲಾಸ್ಟ್ ವಿಡಿಯೋ ಆನ್ ಚಾಸರ್ ಅಂಡ್ ಕ್ವೈಟ್ ಬಿಗ್. ಓಕೆ, ಸೊ ವಿತ್ ಪೇಷನ್ಸ್ ಇಂದ ಇಡೀ ವಿಡಿಯೋನ ಡೀಟೇಲ್ ಆಗಿ ನೋಡಿ ನೋಟ್ಸ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಬಿಕಾಸ್ ಈಚ್ ಅಂಡ್ ಎವ್ರಿ ಮೈನರ್ ಅಂಡ್ ಮೇಜರ್ ಪಾಯಿಂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ನಿಮಗೆ ಗೊತ್ತಿದೆ ಕ್ವೆಶನ್ಸ್ ನ ಯಾವ್ಯಾವ ರೀತಿಯಾಗಿ ಕೇಳ್ತಾರೆ ಅನ್ನೋದು. ಎಸ್, ಹಾಗಾದ್ರೆ ಫಸ್ಟ್ ಕ್ವೆಶನ್ ಆಫ್ ದಿ ಡೇ, ದ ನಾರ್ಮನ್ ಕಾನ್ಕ್ವೆಸ್ಟ್ ಅಕರ್ಡ್ ಇನ್ ಡ್ಯಾಶ್. ಸೊ ಆಪ್ಷನ್ ಎ 1066 AD, ಆಪ್ಷನ್ ಬಿ 1066 AD, 1006 AD, 1660 AD. ಓಕೆ, ಸೊ ನಿಮ್ಗೆ ಈ ರೀತಿ ಕನ್ಫ್ಯೂಸಿಂಗ್ ಆಪ್ಷನ್ಸ್ ಅನ್ನ ಕೂಡ ಕೊಡ್ತಾರೆ. ನೆಕ್ಸ್ಟ್, Chaucer's Canterbury Tales ends with the dash tale. So begins with Knight's Tale. ಹಾಗಾದ್ರೆ ಯಾವ ಕಥೆಯಿಂದ ಕ್ಯಾಂಟಬರಿ ಟೇಲ್ ಎಂಡ್ ಆಗತ್ತೆ? ಆಕ್ಸ್ಫರ್ಡ್ ಕ್ಲರ್ಕ್ ಸ್ಟೋರಿಯಿಂದಾನ, ಸಮನರ್ ಸ್ಟೋರಿಯಿಂದಾನ, ನರೇಟರ್ ಮೀನ್ಸ್ ಚಾಸರ್. ದೆನ್ ಆಪ್ಷನ್ ಡಿ ಪಾರ್ಸನ್ ಅಂತ ಇದೆ. ಸೊ ಹಾಗಾದ್ರೆ ಈ 4 ಜನದಲ್ಲಿ ಯಾರ ಕತೆ ಕೊನೆಯದಾಗಿರತ್ತೆ? ನೆಕ್ಸ್ಟ್ ಕ್ವೆಶನ್, Chaucer's Canterbury Tales is based on dash. Ovid's Metamorphoses, Boccaccio's Decameron, Shakespeare's Midsummer Night's Dream,
ಆಪ್ಷನ್ ಡಿ ವರ್ಜಿಲ್ಸ್ ಎನೀಡ್. ಹಾಗಾದ್ರೆ ಯಾವ ಕಥೆಯನ್ನ ಆಧಾರ ಇಟ್ಕೊಂಡು ಚಾಸರ್ ತನ್ನ ಕ್ಯಾಂಟಬರಿ ಟೇಲ್ ಅನ್ನ ಬರೆದಿದ್ದಾನೆ? ಸೊ ನೆಕ್ಸ್ಟ್ ಕ್ವೆಶನ್, ದ ಪೆಸೆಂಟ್ಸ್ ರಿವೋಲ್ಟ್ ಟುಕ್ ಪ್ಲೇಸ್ ಇನ್ ದ ಇಯರ್ ಡ್ಯಾಶ್. ಸೊ ಇನ್ ದ ಫಸ್ಟ್ ವಿಡಿಯೋ ಆನ್ ಚಾಸರ್, ದೇರ್ ಐ ಹ್ಯಾವ್ ಗಿವೆನ್ ಸೋಷಿಯಲ್ ಕಂಟೆಕ್ಸ್ಟ್. ಸೊ ಅಲ್ಲಿ ಬ್ಯಾಕ್ ಗ್ರೌಂಡ್ ಬಗ್ಗೆ ನಾನು ಮಾತನಾಡಬೇಕಾದ್ರೆ ಪೆಸೆಂಟ್ಸ್ ರಿವೋಲ್ಟ್ ಬಗ್ಗೆ ಹೇಳಿದ್ದೀನಿ. ಇಫ್ ಯು ನಾಟ್ ಎಟ್ ವಾಚ್ಡ್ ದಟ್ ವಿಡಿಯೋ, ಪ್ಲೀಸ್ ಗೋ ಥ್ರೂ ದಟ್. 1381, 1337, 1453, 1440. ಸೊ ಎಲ್ಲ ಇಯರ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅಂಡ್ ಅದರಲ್ಲಿ ಒಂದೇನಪ್ಪಾ ಅಂದ್ರೆ ದ ಪೆಸೆಂಟ್ಸ್ ರಿವೋಲ್ಟ್ ಆಗಿರುತ್ತೆ. ಓಕೆ, ಸೊ ಹಾಗಾದ್ರೆ ವಿಚ್ ಈಸ್ ದಿ ಆನ್ಸರ್? ನೆಕ್ಸ್ಟ್ ಕ್ವೆಶನ್, Chaucer was born during the reign of Edward III, lived through the reign of Richard II, and died during the reign of Dash. So ನಾನು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಹೇಳಿದ್ದೀನಿ ಚಾಸರ್ lived through 3 kings ಅಂತ. ಸೊ ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಕ್ವೆಶನ್. ಹಾಗಾದ್ರೆ ಲಾಸ್ಟ್ ಪರ್ಸನ್ ಯಾರಾಗಿರ್ತಾರೆ? ಹೆನ್ರಿ ದ ಸೆವೆಂತ್, ಹೆನ್ರಿ ದಿ ಏತ್, ಹೆನ್ರಿ ದಿ ಫೋರ್ತ್ ಅಂಡ್ ಹೆನ್ರಿ ದಿ ಫಿಫ್ತ್. ಸೊ ವಿಚ್ ಇಸ್ ದಿ ಪ್ರಾಪರ್ ಆನ್ಸರ್ ಇಯರ್? Yes, guys, hagadre try to answer all these questions in the comment box. Let me see how you are studying, or how you are watching the videos, or how you are serious about your examination. ಏನಪ್ಪ ನೋಟಿಫಿಕೇಶನ್ ಬಿಟ್ಟು ಎಷ್ಟೊಂದು ದಿನ ಆಗಿದೆ, ಇನ್ನ ನಮಗೆ ಲೈಕ್ ಅಫಿಷಿಯಲ್ ನೋಟಿಫೈ ಮಾಡೇ ಇಲ್ಲ ಅಂತ ನೀವೆಲ್ಲರೂ ಲೇಸಿ ಆಗಿರ್ಬೋದು. ಬಟ್ ಸೊ ಸಡನ್ಲಿ ಅವರು ನೋಟಿಫೈ ಮಾಡಿದಾಗ ನಿಮ್ಗೆ ಎಷ್ಟು ಕಡಿಮೆ ಅಂದ್ರೆ ಅಷ್ಟು ಕಡಿಮೆಯ ಸಮಯ ಸಿಗುತ್ತೆ. ಯು ಕಾಂಟ್ ಕವರ್ ಆಲ್ ದ ಲಿಟ್ರೇಚರ್. ಓಕೆ, ನಿಮಗೆ ಗೊತ್ತಿದೆ ಲಿಟ್ರೇಚರ್ ಇಸ್ ವ್ಯಾಸ್ಟ್ ಏರಿಯಾ. ಯು ಹ್ಯಾವ್ ಟು ಸ್ಟಡಿ ವೆರಿ ಕೇರ್ಫುಲ್ಲಿ. ಸೊ ಎಷ್ಟು ಸಮಯ ಸಿಗುತ್ತೋ ಅಷ್ಟು ಸಮಯವನ್ನ ಯುಟಿಲೈಸ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ ಬಿಫೋರ್ ನೋಟಿಫೈಯಿಂಗ್. ಓಕೆ, ಸೊ ಹಾಗಾದ್ರೆ ಇವತ್ತಿನ ಕ್ಲಾಸ್ ಅನ್ನ ಕಂಟಿನ್ಯೂ ಮಾಡೋಣ. ಎಸ್, ಸೊ ಇದು ಸ್ವಲ್ಪ ಬಿಗ್ ವಿಡಿಯೋ ಆಗಿರುತ್ತೆ, ಹಾಗಾಗಿ ಯಾವ ಪಾರ್ಟ್ ಅನ್ನು ಸ್ಕಿಪ್ ಮಾಡ್ದೇನೆ ಎಲ್ಲವನ್ನ ಡೀಟೇಲ್ಡ್ ಆಗಿ ನೋಡೋಕೆ ಟ್ರೈ ಮಾಡಿ. ಎಸ್, ಹಾಗಾದ್ರೆ ಸೋ ಫಾರ್ ವಿ ಹ್ಯಾವ್ ಸ್ಟಡಿಡ್ 11 ಕ್ಯಾರೆಕ್ಟರ್ಸ್ ಆಫ್ ಚಾಸರ್, ಮೀನ್ಸ್ ಕ್ಯಾಂಟಬರಿ ಟೇಲ್ಸ್ ಅಲ್ಲಿ ಬರುವಂತಹ 11 ಕ್ಯಾರೆಕ್ಟರ್ಸ್. ನೆಕ್ಸ್ಟ್ ಕ್ಯಾರೆಕ್ಟರ್ ಬಂದು ದ ಪಾರ್ಸನ್. ಓಕೆ, ಸೊ ದ ಪಾರ್ಸನ್, ಹಿ ಈಸ್ ಎ ಜಿನ್ಯೂನ್ಲಿ ಪಯಸ್ ಅಂತಂದ್ರೆ ಲೈಕ್ ಪವಿತ್ರ ಅಂತ. ಓಕೆ, ಪಯಸ್ ಅಂಡ್ ವರ್ಚುವಸ್ ಕ್ಲರ್ಜಿ ಮ್ಯಾನ್. ಓಕೆ, ಸೊ ಇಲ್ಲಿ ನಾವು ಒಂದು ಕ್ಯಾರೆಕ್ಟರ್ ಅನ್ನ ಇನ್ನೊಂದು ಕ್ಯಾರೆಕ್ಟರ್ ಜೊತೆಗೆ ಹೋಲಿಕೆ ಮಾಡಿ ಮಾತನಾಡಬೇಕಾಗುತ್ತೆ. ಯಾರು ಇಲ್ಲಿ ವರ್ಚುವಸ್ ಆಗಿದ್ದಾರೆ, ಯಾರು ತುಂಬಾ ವೈಸಸ್ ಅನ್ನ ಹೊಂದಿದ್ದಾರೆ ಅನ್ನೋ ರೀತಿ ನಾವು ಕಂಪೇರ್ ಮಾಡಿ ಮಾತನಾಡಬೇಕಾಗುತ್ತೆ. ವರ್ಚುಸ್ ಕ್ಲರ್ಜಿಮ್ಯಾನ್, virtuous, in contrast to many of the corrupt religious figures in the tale. So we have seen so many characters already, right? Corrupt clergyman, the monk ಇರ್ಬೋದು, the friar ಇರ್ಬೋದು, ಮುಂದೆ ನಾವು ನೋಡ್ತೀವಿ the pardoner ಇರ್ಬೋದು, the summoner ಇರ್ಬೋದು, Franklin ಇರ್ಬೋದು. All these men are corrupt clergymen. So compared to them, the parson is very pious and virtuous. He leads by example, teaching his parishioners through his own actions. ಸೊ ಅವನು ಏನನ್ನ ಕಲಿತಾನೋ ಅದನ್ನ ಮಾತ್ರ ಅವನು ಟೀಚ್ ಮಾಡ್ತಾನೆ. ಓಕೆ, ಹಿ ಈಸ್ ಅನ್ ಐಡಿಯಲ್ ಪ್ಯಾರಿಶ್ ಪ್ರೀಸ್ಟ್ ಅಂಡ್ ಹಿ ಈಸ್ ಬ್ರದರ್ ಆಫ್ ಪ್ಲೋಮನ್. ಪ್ಲೋಮನ್ ನ ಬ್ರದರ್ ಆಗಿರ್ತಾನೆ ಇವನು. ಓಕೆ, ಸೊ ಪ್ಲೋಮನ್ ಕ್ಯಾರೆಕ್ಟರ್ ಮುಂದೆ ಬರುತ್ತೆ. ಪ್ಲೋಮನ್ ನ ಬ್ರದರ್ ಪಾರ್ಸನ್ ಆಗಿರ್ತಾನೆ. ಓಕೆ, ಸೊ ಈ ಥಾಟ್ ಓನ್ಲಿ ಹೋಲಿ ಥಾಟ್ಸ್ ಅಂಡ್ ಡಿಡ್ ಓನ್ಲಿ ಗುಡ್ ಡೀಡ್ಸ್. ಒಳ್ಳೆ ಕೆಲಸವನ್ನ ಮಾತ್ರ ಮಾಡ್ತಾನೆ, ಒಳ್ಳೆಯದನ್ನೇ ಅವನು ಯೋಚನೆ ಮಾಡ್ತಾನೆ. ಓಕೆ, ಸೊ ಹಿ ವಾಸ್ ವೆರಿ ಜೆಂಟಲ್ ಅಂಡ್ ಡಿಲಿಜೆಂಟ್, ಆಲ್ವೇಸ್ ಪೇಷಂಟ್ ಇನ್ ದ ಫೇಸ್ ಆಫ್ ಅಡ್ವರ್ಸಿಟಿ. ಎಂತದ್ದೇ ಕಷ್ಟ ಬಂದ್ರು ಅದನ್ನ ತುಂಬಾ ತಾಳ್ಮೆಯಿಂದ ಎದುರಿಸುವಂತಹ ಒಂದು ಮನಸ್ಥಿತಿ ಇವನಿಗೆ ಇರುತ್ತೆ. And he did not look down on the parishioners for not donating money. ಸೊ ಬೇರೆ ಕ್ಲರ್ಜಿ ಮೆನ್ ಎಲ್ಲರೂ ಏನ್ ಮಾಡ್ತಿರ್ತಾರೆ, ಯಾರಾದ್ರೂ ಡೊನೇಷನ್ಸ್ ನ ಕೊಡ್ತಾರಾ, ಅವರು ಕೊಟ್ರೆ ನಮ್ಗೆ ಯೂಸ್ ಆಗುತ್ತೆ, ಅದನ್ನ ಯಾವ ರೀತಿ ಬಳಸ್ಕೋಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿರ್ತಾರೆ. ಬಟ್ ದ ಪಾರ್ಸನ್ ಈಸ್ ವೆರಿ ಡಿಫ್ರೆಂಟ್, ಈಸ್ ವೆರಿ ಸಿಂಪಲ್ ಮ್ಯಾನ್ ಅಂಡ್ ಇಟ್ ಡಿಡ್ ನಾಟ್ ಲುಕ್ ಡೌನ್ ಆನ್ ದಿ ಪ್ಯಾರಿಷನರ್ಸ್ ಫಾರ್ ನಾಟ್ ಡೊನೇಟಿಂಗ್ ಮನಿ. ಅವರು
ಕೊಟ್ರೆ ಕೊಡ್ಲಿ ಕೊಡದೆ ಇದ್ರೆ ಇರ್ಲಿ, ಅವರನ್ನ ಒಳ್ಳೆ ರೀತಿನಲ್ಲಿ ಅವನು ನಡ್ಸ್ಕೊಳ್ತಾ ಇರ್ತಾನೆ. ಅಂಡ್ ಗೇವ್ ದೆಮ್ ದ ಲಿಟಲ್ ಹಿ ಹ್ಯಾಡ್, ಅವ್ರ ಹತ್ರ ಏನೂ ಇಲ್ಲಪ್ಪ ಅಂತಂದ್ರೆ ಇವನೇ ತನ್ನ ಹತ್ರ ಏನಿರುತ್ತೋ ಅದನ್ನೇ ಕೊಟ್ಟು ಸಹಾಯ ಮಾಡುವಂತ ಮನಸ್ಥಿತಿ. And he preached only what he practiced. That is what more important. Okay, so he preached only what he learned or what he practiced. Okay, that is important thing. And he never left the parish to make money in London. So we have seen so many characters, right? So the monk irbodu, friar irbodu, pardoner irbodu, the summoner irbodu, they used to wander all over in London to make money in the name of religion. But the parson is very simple man, and he is not after the money, but he is very virtuous in his religious practices, and he stayed in the parish only. ಸೊ ಅಲ್ಲಿ ಬಂದಂತಹ ಜನರನ್ನ ಅವನು ಚೆನ್ನಾಗಿ ನೋಡ್ಕೋತಾನೆ ವಿನಃ ಅವನು ಹೊರಗಡೆ ಹೋಗಿ ದುಡ್ಡನ್ನ ಸಂಪಾದನೆ ಮಾಡೋಕೆ ಇಷ್ಟ ಪಡೋದಿಲ್ಲ. ಅಂಡ್ he was a very simple shepherd who wanted to save the souls of his sheep ಅಂತಂದ್ರೆ. So here the narrator comparing the parson to a Christ. ಆಯ್ತಾ, ಕ್ರೈಸ್ಟ್ಗೆ ಇವನನ್ನ ಹೋಲಿಕೆ ಮಾಡ್ತಾ ಇರುವಂತದ್ದು. He always asked himself, okay, if gold rust, what shall iron do? Okay, so gold ಅಂತಂದ್ರೆ ಅವನ ಕ್ಯಾರೆಕ್ಟರ್, ಅವನು ಒಳ್ಳೆಯವನಾಗಿರ್ತಾನೆ, ರಿಲಿಜಿಯಸ್ ಪರ್ಸನ್ ಆಗಿರೋದ್ರಿಂದ ಅವನಿಗೆ ಗೋಲ್ಡ್ ಅಂತ ಇಲ್ಲಿ ಕಂಪೇರ್ ಮಾಡ್ತಿರೋದು. ಗೋಲ್ಡೇನೆ ರಸ್ಟ್ ಹಿಡಿದ್ರೆ ಹಾಗಾದ್ರೆ ಅಯ್ಯನ್ ಏನ್ ಮಾಡತ್ತೆ ಅನ್ನೋ ರೀತಿ ಅವನಿಗವನೇ ಕ್ವೆಶನ್ ಮಾಡ್ಕೊಳ್ಳೋದು. ಓಕೆ, ಸೊ his story is based on a sermon. Okay, sermon on the nature of sin and repentance. Okay, he symbolizes the ideal of the Christian clergy. So even a character, the parsoner's character is symbolizing the ideal of the Christian clergy, contrasting with the corrupt religious figures in the tale. Contrasting ಅಂತಂದ್ರೆ ಬೇರೆ ಕರಪ್ಟ್ ರಿಲಿಜಿಯಸ್ ಕ್ಲರ್ಜಿಮೆನ್ನಿಗೆ ವಿರುದ್ಧವಾದಂತಹ ಕ್ಯಾರೆಕ್ಟರ್ ಆಗಿರುತ್ತೆ. ಸೊ ದಿಸ್ ಕೋಟ್ ಈಸ್ ವೆರಿ ಇಂಪಾರ್ಟೆಂಟ್ ರಿಗಾರ್ಡಿಂಗ್ ದ ಪಾರ್ಸನ್. ಇಫ್ ಗೋಲ್ಡ್ ರಸ್ಟ್, ವಾಟ್ ಶಲ್ ಐರನ್ ಡೂ? ಓಕೆ, ಸೊ ಹಾಗಾದ್ರೆ ನೆಕ್ಸ್ಟ್ ಕ್ಯಾರೆಕ್ಟರ್ ನೋಡೋಣ. ಎಸ್, ಅವರ ಅಪಿಯರೆನ್ಸ್, ಫಿಸಿಕಲ್ ಅಪಿಯರೆನ್ಸ್ ಇರ್ಬೋದು, ದೇರ್ ಕ್ಯಾರೆಕ್ಟರ್ ಇರ್ಬೋದು, ಅಥವಾ ದೇರ್ ವೇ ಆಫ್ ಕಮ್ಯುನಿಕೇಟಿಂಗ್ ವಿತ್ ಅದರ್ ಪೀಪಲ್ ಇರ್ಬೋದು. ಆಲ್ ದೀಸ್ ಪಾಯಿಂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಕ್ಯಾರೆಕ್ಟರ್ ಈಸ್ ದ ಮಿಲ್ಲರ್. ಮಿಲ್ಲರ್ಸ್ ನೇಮ್ ಈಸ್ ರಾಬಿನ್. ಓಕೆ, ಇಲ್ಲಿ ಬರುವಂತಹ ಒಂದಷ್ಟು ಕ್ಯಾರೆಕ್ಟರ್ಗಳಿಗೆ ದ ರೈಟರ್ ಹ್ಯಾಸ್ ಗಿವನ್ ನೇಮ್ಸ್. ಓಕೆ, ಸೊ ಎವ್ರಿ ಕ್ಯಾರೆಕ್ಟರ್ ಈಸ್ ನೇಮ್ಡ್ ಆಫ್ಟರ್ ದೇರ್ ಪ್ರೊಫೆಷನ್, but only a few characters are named. So one among them is the miller. So the miller's name is Robin. Okay, Robin e spelling kuda irutte, athwa Robin anta BYN kuda irutte. Okay, both are correct. Robin. So he is very short, stout fellow. ಕುಳ್ಳಕ್ಕೆ ಗಿಡ್ಡಕ್ಕೆ ದಪ್ಪ ದಪ್ಪಕ್ಕೆ ಇರ್ತಾನೆ. A body, brash and strong man who enjoys crude jokes and brawls. Okay, so he likes indecent tales, wears a white coat and a blue hood. He carries a bagpipe. Okay, this is also very important. We have seen already the squire, knight's knight's son also carrying a musical instrument. Okay, please note that. Maybe he was carrying flute. Aita? So the miller is carrying bagpipe and a sword. A large brawny man with a red beard. So ಅವನ ಗಡ್ಡ ಯಾವ ಕಲರ್ ಇತ್ತು? ಫುಲ್ ರೆಡ್ ಇತ್ತು. And a wart on his nose. ಅವನ ಮೂಗಿನ ಮೇಲೆ ಒಂದು ಗಂಟು ಕೂಡ ಇತ್ತು. ಓಕೆ, a wart on his nose. He is crude, loud and enjoys telling bawdy stories. Bawdy means indecent stories. He cheats his customers by pressing down on the scales when weighing grain. Okay, so ಅವನು ಮಿಲ್ಲರ್ ಆಗಿರೋದ್ರಿಂದ, ಸೊ ಅವನು
ಏನು ತನ್ನ ಗ್ರಾಸರೀಸ್ ನ ಲೈಕ್ ವೇ ಮಾಡ್ಬೇಕಾದ್ರೆ, ತೂಕ ಮಾಡ್ಬೇಕಾದ್ರೆ, ಜಸ್ಟ್ ಬೈ ಪ್ರೆಸ್ಸಿಂಗ್ ಹಿಸ್ ಥಂಬ್ ಹಿ ಯೂಸ್ ಟು ಚೀಟ್ ಆನ್ ಹಿಸ್ ಕಸ್ಟಮರ್ಸ್. ಸೊ ಅದಕ್ಕೋಸ್ಕರನೇ ಲೈಕ್ ದ ರೈಟರ್ ಯೂಸ್ ಟು ಕಂಪೇರ್ ಹಿಮ್. ನರೇಟರ್ ಸ್ವೇರ್ಸ್ ಈ ಹ್ಯಾಡ್ ಎ ಗೋಲ್ಡ್ ತಂಬ್ ಅನ್ನ ಅವನು ಹೊಂದಿದ್ದಾನೆ ಅಂತ ಕೂಡ ನಮ್ಮ ರೈಟರ್ ಹೇಳ್ತಾರೆ. ಗೋಲ್ಡ್ ಥಂಬ್. He had a gold thumb means he stoles he steals corn by pushing the scales with his thumb. ಅದಕ್ಕೋಸ್ಕರನೇ narrator swears he had a gold thumb. Okay, so then he played the bagpipe. That is also one more important point. He disrupts the host's story. Host was telling the story and he disrupts the host story, telling order and insists on telling the second tale. Okay, so ಇವಾಗ ಹೋಸ್ಟ್ ಯಾರಾದ್ಮೇಲೆ ಯಾರು ಸ್ಟೋರಿನ ಹೇಳ್ಬೇಕು ಅಂತ ಒಂದು ಪ್ಲಾನ್ ಅನ್ನ ಹಾಕೊಟ್ಟಿದ್ದ ಅಲ್ವಾ. ಸೊ ಆ ಪ್ಲಾನ್ ಅನ್ನ ಎಲ್ಲ ಹಾಳು ಮಾಡಿ ಇವನೇನ್ ಮಾಡ್ತಾನೆ, ಸೆಕೆಂಡ್ ಸ್ಟೋರಿನ ಇವನು ಹೇಳ್ಬೇಕು ಅಂತ ಸ್ಟಾರ್ಟ್ ಮಾಡ್ತಾನೆ. ಓಕೆ, ಅಂಡ್ ಹಿ ನರೇಟ್ಸ್ ಅ ಬಾಡಿ ಫ್ಯಾಬ್ಲು. ಈ ನರೇಟ್ಸ್ ಫ್ಯಾಬ್ಲು. ಓಕೆ, ಯಾರ್ಯಾರು ಯಾವ್ಯಾವ ರೀತಿಯ ಕತೆಗಳನ್ನ ಹೇಳ್ತಾರೆ ಅದನ್ನ ಪ್ಲೀಸ್ note down and don't forget. Okay, so important quotes regarding the miller. A sword and buckler bar he by his side. ಅಂದ್ರೆ ಅವನು ಏನನ್ನ ಲೈಕ್ ಕ್ಯಾರಿ ಮಾಡ್ತಾ ಇರ್ತಾನೆ, ಒಂದು ಸೋರ್ಡ್ ಮತ್ತೆ ಒಂದು ಬಕ್ಲರ್ ಅನ್ನ ಸೈಡ್ ಅಲ್ಲಿ ಕ್ಯಾರಿ ಮಾಡ್ತಿರ್ತಾನೆ. ಹಿಸ್ ಮೌತ್ ಆಸ್ ಗ್ರೀಟ್ ವಾಸ್ ಆಸ್ ಎ ಗ್ರೇಟ್ ಫರ್ನೀಸ್. ಸೊ ಅವನ ಮೌತ್ ಎಷ್ಟು ವೈಡ್ ಆಗಿರುತ್ತೆ ಅಂತ ಕಂಪೇರ್ ಮಾಡ್ತಾ ಇರೋದು, ಒಂದು ಫರ್ನೇಸ್ಗೆ ಅವನನ್ನ ಹೋಲಿಕೆ ಮಾಡ್ತಾ ಇರುವಂತದ್ದು. ಎಸ್, so his nostrils were black and wide and his mouth was as big as a furnace. ಫರ್ನೇಸ್ ಅಂತಂದ್ರೆ ಬೆಂಕಿ ಉರಿತಿರುತ್ತಲ್ಲ, ಆ ಕುಂಡಕ್ಕೆ ಫರ್ನೇಸ್ ಅಂತ ಹೇಳ್ತೀವಲ್ವಾ. ಸೊ ಹಾಗಾಗಿ ಫರ್ನೇಸ್ ಅಷ್ಟು ಇವನ ಬಾಯಿ ದೊಡ್ಡದಾಗಿರುತ್ತೆ ಅಂತ ಇಲ್ಲಿ ನರೇಟರ್ ಹೇಳ್ತಾ ಇರುವಂತದ್ದು. ಹಿಸ್ ಮೌತ್ ಈಸ್ ಆಸ್ ಬಿಗ್ ಆಸ್ ಅ ಗ್ರೇಟ್ ಫರ್ನೇಸ್. ಸೊ ನೆಕ್ಸ್ಟ್, ಸೊ ಈ ಸ್ಟೋರಿ, ಸೊ ಮಿಲ್ಲರ್ ಯಾವ ಸ್ಟೋರಿ ಹೇಳ್ತಾನೆ, ಬಾಡಿ ಫ್ಯಾಬ್ಲು ಅಬೌಟ್ ಅ ಕಾರ್ಪೆಂಟರ್ ನೇಮ್ಡ್ ಜಾನ್, ಹಿಸ್ ಯಂಗ್ ವೈಫ್ ಆಲಿಸನ್ ಅಂಡ್ ದೇರ್ ಸೂಟರ್ಸ್. ಓಕೆ, ಸೊ ಅವನ ವೈಫ್ ಯಾವ ರೀತಿ ಚೀಟ್ ಮಾಡ್ತಾಳೆ, ಅಥವಾ ಜಾನ್ ಅನ್ನ ಯಾವ ರೀತಿಯಾಗಿ ಈ ಸೂಟರ್ಸ್ ಚೀಟ್ ಮಾಡ್ತಾರೆ ಅನ್ನೋದು ಕತೆ ಆಗಿರುತ್ತೆ. ದ ಟೇಲ್ ಫೀಚರ್ಸ್ ಹ್ಯೂಮರಸ್ ಟ್ರಿಕರಿ ಅಂಡ್ ಇನ್ಫಿಡಿಲಿಟಿ. ಓಕೆ, so he represents the lower class. Miller represents the lower class, often perceived as crude and dishonest. So ಯಾವ ಫೀಚರ್ಸ್ ಅನ್ನ ರೆಪ್ರೆಸೆಂಟ್ ಮಾಡ್ತಾನೆ ಅನ್ನೋದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗಿರತ್ತೆ. ಸೊ ಅವರ್ ನೆಕ್ಸ್ಟ್ ಕ್ಯಾರೆಕ್ಟರ್ ಈಸ್ ದ ರೀವ್. ಓಕೆ, ಸೊ ರೀವ್ಸ್ ನೇಮ್ ಈಸ್ ಆಸ್ವಾಲ್ಡ್. ಓಕೆ, ಸೊ ಹಾಗಾದ್ರೆ ಮಿಲ್ಲರ್ ನೇಮ್ ಏನಾಗಿರುತ್ತೆ, ರಾಬಿನ್. ಅಂಡ್ ವಾಟ್ ಈಸ್ ದಿ ನೇಮ್ ಆಫ್ ದ ವೈಫ್ ಆಫ್ ಬಾತ್? ಹಾಗಾದ್ರೆ ವೈಫ್ ಆಫ್ ಬಾತ್ ನ ನೇಮ್ ಏನಾಗಿರುತ್ತೆ? ಡು ಯು ರಿಮೆಂಬರ್ ಗೈಸ್? ಪ್ಲೀಸ್ ಗೋ ಥ್ರೂ ದ ವಿಡಿಯೋ ಒನ್ಸ್ ಅಗೇನ್ ಇಫ್ ಯು ಹ್ಯಾವ್ ಫರ್ಗಾಟನ್. He is a cranky old estate manager. Reeve is an old estate manager who is skilled at cheating his masters. He is skilled at accounting and subtly enriches himself at his lord's expenses. ಅವರ ಎಕ್ಸ್ಪೆನ್ಸಸ್ ಅಲ್ಲಿ ಅವರಿಂದ ದುಡ್ಡು ಹೊಡೆದು ಇವನು ತುಂಬಾ ರಿಚ್ ಆಗಿರ್ತಾನೆ. He wears a long blue coat and his appearance is thin and choleric. ಸೊ ಅವನ ಅಪಿಯರೆನ್ಸ್ ಏನಾಗಿರುತ್ತೆ, ತುಂಬಾ ಥಿನ್ ಆಗಿರ್ತಾನೆ. ಅಂಡ್ ಹಿಸ್ ಲೆಗ್ಸ್ ಆರ್ ಲುಕಿಂಗ್ ಲೈಕ್ ವಾಕಿಂಗ್ ಸ್ಟಿಕ್ಸ್. ಅಷ್ಟು ತೆಳ್ಳಗಿರ್ತಾನೆ ರೀವ್. And he had 20 years of estate management experience. 20 years of experience ಅನ್ನ ಹೊಂದಿರ್ತಾನೆ. Okay, and he is from Norfolk. So Reeve is from Norfolk. ಸೊ ಅವನು ಯಾವ ಪ್ಲೇಸ್ ಇಂದ ಬಂದಿರ್ತಾನೆ, ನಾರ್ಫೋಕ್ ಇಂದ ಬಂದಿರುವಂತಹ
ಮನುಷ್ಯ ಆಗಿರ್ತಾನೆ. ಅಂಡ್ ಹಿ ಲಿವ್ ನಿಯರ್ ಎ ಟೌನ್ ಕಾಲ್ಡ್ ಬಾಲ್ಡ್ವಿಲ್. ಸೊ ಅಟ್ ಪ್ರೆಸೆಂಟ್ ಎಲ್ಲಿ ವಾಸವಾಗಿರ್ತಾನೆ? ಬಾಲ್ಡ್ವಿಲ್. ಬಾಲ್ಡ್ವಿಲ್ ಹತ್ರ ವಾಸ ಆಗಿರ್ತಾನೆ. ಸೊ he is from Norfolk. Okay. So her head was shaven like that a priest. ಸೊ ಅವನ ತಲೆ ಯಾವಾಗ ಫುಲ್ ಏನಾಗಿರುತ್ತೆ? ಬೋಳ್ ಆಗಿರುತ್ತೆ. ಅವನು ಪ್ರೀಸ್ಟ್ ರೀತಿ ತನ್ನ ತಲೆನ ಶೇವ್ ಮಾಡಿಸ್ಕೊಂಡಿರ್ತಾನೆ. ಈ ವಾಸ್ ಫುಲ್ ಇನ್ ಚಾರ್ಜ್ ಆಫ್ ಹಿಸ್ ಮಾಸ್ಟರ್ಸ್ ಶೀಪ್, ಕ್ಯಾಟಲ್, ಡೈರಿ, ಸ್ವೈನ್, ಹಾರ್ಸಸ್, ಸ್ಟಾಕ್ ಅಂಡ್ ಪೌಲ್ಟ್ರಿ. ಅಂದ್ರೆ ಇವನು ಕೆಲಸ ಮಾಡ್ತಿರುವಂತಹ ಎಲ್ಲಾ ಎಸ್ಟೇಟ್ ಮ್ಯಾನೇಜರ್ಸ್ ನ ಆ ಎಲ್ಲ ವಸ್ತುಗಳು ಅಥವಾ ಪ್ರಾಣಿ ಪಕ್ಷಿಗಳ ಎಲ್ಲ ಮ್ಯಾನೇಜ್ಮೆಂಟ್ ಅನ್ನ ಇವನೇ ನೋಡ್ಕೊಳ್ತಾ ಇರ್ತಾನೆ. ಈ ವಾಸ್ ಗುಡ್ ಅಟ್ ಕೀಪಿಂಗ್ ಎ ಗ್ರೇನರಿ ಅಂಡ್ ಎ ಬಿನ್ ಅಂಡ್ ನೋ ಆಡಿಟರ್ ಕುಡ್ ಡಿಟೆಕ್ಟ್ ಮಿಸ್ಟೇಕ್ಸ್ ಇನ್ ಹಿಸ್ ಅಕೌಂಟ್ಸ್. ಅಂದ್ರೆ ಯಾವ ಆಡಿಟರ್ ಕೂಡ ಇವನ ಮಿಸ್ಟೇಕ್ಸ್ ಅನ್ನ ಕಂಡುಹಿಡಿಯೋಕೆ ಸಾಧ್ಯನೇ ಇರ್ತಾ ಇರ್ಲಿಲ್ಲ. ಅಷ್ಟು ಎಕ್ಸ್ಪರ್ಟ್ ಆಗಿರ್ತಾನೆ, ಅಷ್ಟು ಎಕ್ಸ್ಪರ್ಟ್ ಅಕೌಂಟೆಂಟ್ ಆಗಿರ್ತಾನೆ. He could observe the seasons and foretell the harvest. That is important character about the reeve. Okay. ಸೊ ಸೀಸನ್ಸ್ ಬಗ್ಗೆ ಅವನಿಗೆ ತುಂಬಾ ಒಳ್ಳೆ ನಾಲೆಡ್ಜ್ ಇರುತ್ತೆ. ಮುಂದೆ ಏನಾಗತ್ತೆ ಸೀಸನ್ಸ್ ಅನ್ನೋದ್ರ ಬಗ್ಗೆ ಅವನು ಮುಂದೆನೆ ಹೇಳ್ತಾ ಇರ್ತಾನೆ. ಅಂಡ್ ಫೋರ್ಟೆಲ್ ದಿ ಹಾರ್ವೆಸ್ಟ್. ಹಾರ್ವೆಸ್ಟ್ ಬಗ್ಗೆನೂ ಕೂಡ ಮುಂದಾಗೆ ಹೇಳ್ತಿರ್ತಾನೆ. ಫೋರ್ಟೆಲ್ಸ್. ಓಕೆ. ಫೋರ್ಟೆಲ್ಸ್ ದಿ ಹಾರ್ವೆಸ್ಟ್. So full rich he was astolled privily. So important quote regarding the reeve. His story is a fabulous about a miller. Okay. So reeve ಅಲ್ಲಿ ಮಿಲ್ಲರ್ ಅಪೋಸಿಟ್ ಆಗಿ ಇವನ್ ಅಪೋಸಿಟ್ ಆಗಿ ಕತೆ ಹೇಳೋ ರೀತಿ ಹೇಳಿರ್ತಾನೆ. ಅದಕ್ಕೋಸ್ಕರ ಅವನು ವಿರುದ್ಧವಾಗಿ ಇವನೇನ್ ಹೇಳ್ತಾನೆ? ದ ರೀವ್ ಟೋಲ್ಡ್ ಎ ಸ್ಟೋರಿ ಅಬೌಟ್ ಮಿಲ್ಲರ್ ಹೂ ಇಸ್ ಸ್ಟ್ರಿಕ್ಟ್ ಬೈ 2 clerks who sleep with his wife and daughter. ಸೊ ಮಿಲ್ಲರ್ ನ ವೈಫ್ ಮತ್ತೆ ಡಾಟರ್ಸ್ ಜೊತೆ 2 ಕ್ಲರ್ಕ್ಸ್ ಸ್ಲೀಪ್ ಮಾಡುವಂತ ಒಂದು ಕಥೆಯನ್ನ ದ ರೀವ್ ನರೇಟ್ ಮಾಡ್ತಾ ಹೋಗ್ತಾನೆ. ಸೊ ಹಾಗಾದ್ರೆ ಇವರಿಬ್ರು ಕೂಡ ಇಂಡೀಸೆಂಟ್ ಸ್ಟೋರೀಸ್ ನ ಹೇಳ್ತಾ ಹೋಗ್ತಾರೆ. ಓಕೆ. ಈಸ್ ಆಲ್ಸೋ ಅ ಗುಡ್ ಕಾರ್ಪೆಂಟರ್. ಸೊ ಅವನು ಯೂತ್ ಅಲ್ಲೇನೆ ಕಾರ್ಪೆಂಟಿಂಗ್ ವರ್ಕ್ ನ ಕೂಡ ಕಲ್ತಿರ್ತಾನೆ. ಅಂಡ್ ಈ ಹ್ಯಾಡ್ ಎ ಹಾರ್ಸ್ ಆಲ್ಸೋ. ಅವನ ಹಾರ್ಸ್ ನೇಮ್ ಬಂದು ಸ್ಕಾಟ್ ಅಂತ ಹೆಸರು. ಓಕೆ. ಸೊ ಆಸ್ವಾಲ್ಡ್ ನ ಹಾರ್ಸ್ ನೇಮ್ ಏನಾಗಿರುತ್ತೆ? ಸ್ಕಾಟ್. ಓಕೆ. ಇಟ್ ಈಸ್ ಆಲ್ಸೋ ವೆರಿ ಥಿನ್ ಲೈಕ್ ಹಿಮ್ಸೆಲ್ಫ್. ಹಿ ಆಲ್ವೇಸ್ ರೋಡ್ ಅಟ್ ದಿ ರೇರ್ ಆಫ್ ದಿ ಕಂಪನಿ. ಸೊ ತುಂಬಾ ಅವನ್ ಯಾರ ಜೊತೆನೂ ಸೇರ್ತಾ ಇರಲ್ಲ. ರೀವ್ ಒಬ್ಬಂಟಿಗನಾಗಿ ಅವನು ಏನ್ ಮಾಡ್ತಿರ್ತಾನೆ? ಕುದುರೆನ ಹೊಡ್ಸ್ಕೊಂಡ್ ಹೋಗ್ತಿರ್ತಾನೆ. ಸೊ ಹಿ ರೆಪ್ರೆಸೆಂಟ್ ದಿ ಮಿಡಲ್ ಮ್ಯಾನೇಜ್ಮೆಂಟ್ ಕ್ಲಾಸ್, often exploiting their positions for personal gain. Of course, in person is very intellectual ಅಂತ ಇಲ್ಲಿ ನಮ್ಗೆ ನರೇಟರ್ ಹೇಳ್ತಾ ಇರುವಂತದ್ದು. ಸೊ ಹಾಗಾದ್ರೆ ದ ರೀವ್ ಈಸ್ ಆಸ್ವಾಲ್ಡ್ ಅಂಡ್ he is an old estate manager, had 20 years of experience and he is from Norfolk and now he is lived ನಿಯರ್ ಬಾಲ್ಡವಿಲ್. ಬಾಲ್ಡವಿಲ್ ಬಳಿ ಅವನು ವಾಸವಾಗಿದ್ದಾನೆ. ಅಂಡ್ he can he can predict the seasons and foretells the harvest. So these are all important features about the reeve Oswald. Next character is the summoner. So summoner character ತುಂಬಾನೇ important. summoner ಮತ್ತೆ pardoner. Okay. Because they are companions, the summoner and the pardoner. Okay. So the summoner, a corrupt church official, in contrast with the character parson. Parson is a good character alva. So illenagide? Summoner is a bad character, corrupt church official who takes bribes to overlook sins. ಅಂತಂದ್ರೆ ಅವನು ಏನ್ ಮಾಡ್ತಿರ್ತಾನೆ? ಸಮ್ಮನರ್ ಏನ್ ಮಾಡ್ತಿರ್ತಾನೆ? ಆ ಬ್ರೈಬ್ ಅನ್ನ ತಗೊಂಡು ಮನುಷ್ಯರು ಮಾಡಿರುವಂತಹ ಸಿನ್ಸ್ ಎಲ್ಲವನ್ನ ಕ್ಷಮೆ ಕೊಡ್ತಾ ಇರ್ತಾನೆ. ಹಿ ಹ್ಯಾಸ್ ಎ ಡಿಸ್ಗಸ್ಟಿಂಗ್ ಅಪಿಯರೆನ್ಸ್. ಅವನು ನೋಡೋಕೆನೆ ತುಂಬಾ ವಿಚಿತ್ರವಾಗಿರ್ತಾನೆ. ವಿತ್ ಬಾಯ್ಲ್ಸ್ ಅಂಡ್ ಪಿಂಪಲ್ಸ್ ಆನ್ ಹಿಸ್ ಫೇಸ್. ಹಿ ಹ್ಯಾಸ್ ಎ ರೆಡ್ ಫೇಸ್ ಫುಲ್ ಆಫ್ ಪಿಂಪಲ್ಸ್. ರೆಡ್ ಫೇಸ್. ಓಕೆ. ರೆಡ್ ಫೇಸ್ ಫುಲ್ ಆಫ್ ಪಿಂಪಲ್ಸ್. ಸೊ ಮುಖ ನೋಡಿದ್ರೆ ಸಾಕು ಮಕ್ಕಳು ಎದ್ರುಕೊಳ್ತಾ ಇರ್ತಾರೆ. ಚಿಲ್ಡ್ರನ್ ಆರ್ ಅಫ್ರೇಡ್ ಆಫ್ ಹಿಸ್
fierce red face full of pimples. A corrupt church official who brings people to ecclesiastical court for moral offenses but accepts bribes to let them off. Okay, it shows his character. He is lecherous and often drunk. So ಅವನು ತುಂಬಾ ಲೆಚರಸ್ ಆಗಿರ್ತಾನೆ and he is after women and he also drinks very extensively. He loves garlic. Okay, he loves garlic. That is why his face is full of pimples. Okay, he likes garlics, onion and leeks. And also he is likes very much the good red wine. Good red wine. He likes very much. So ಇದೆಲ್ಲವೂ ಕೂಡ ಒಬ್ಬ ಚರ್ಚ್ ಮ್ಯಾನ್ಗೆ ಇರುವಂತಹ ಲಕ್ಷಣಗಳಾಗಿರತ್ತಾ? ಇಲ್ಲ ಅಲ್ವಾ? ಸೊ ಅವನ ಅಪೋಸಿಟ್ ಕ್ಯಾರೆಕ್ಟರ್ ನ ಇಲ್ಲಿ ನಮ್ಗೆ ಹೇಳ್ತಾ ಇರುವಂತದ್ದು. ಮೀನ್ಸ್ ಈಸ್ ಕರಪ್ಟೆಡ್ ಚರ್ಚ್ ಮ್ಯಾನ್, ಮೀನ್ಸ್ ಕ್ಲರ್ಜಿ ಮ್ಯಾನ್. ಸೊ ಆಫ್ ಹಿಸ್ ವಿಸಾಜ್ ಚಿಲ್ಡ್ರನ್ ವರ್ ಅಫ್ರೆಡ್ ಅಂತ ಅಂದ್ರೆ ಅವನ ಅಪಿಯರೆನ್ಸ್ ಅನ್ನ ನೋಡಿದ್ರೇನೆ ಮಕ್ಕಳು ಎದುರುತ್ತಾ ಇರ್ತಾರೆ, ಅಷ್ಟು ವಿಚಿತ್ರವಾಗಿ ಅಸಹ್ಯವಾಗಿ ಕಾಣಿಸ್ತಾ ಇರ್ತಾನೆ. ಅ ಟೇಲ್ ಅಬೌಟ್ ಎ ಫ್ರೈಯರ್. ಸೊ ಇವನ ಕತೆ ಏನಾಗಿರುತ್ತೆ? he tells a tale about a friar who receives a gift of flatulence mocking the corruption of the clergy. Flatulence ಅಂದ್ರೆ bribe, gift of flatulence mocking the corruption of the clergy. Okay, so and also frequently he utters Latin words. Okay, he utters Latin words. Latin words to show off his ಲ್ಯಾಟಿನ್ ನಾಲೆಡ್ಜ್. ಸೊ ಜನರಿಗೆಲ್ಲ ಅವನ ಜೊತೆ ಬಂದಿರುವಂತ ಕಂಪಾನಿಯನ್ಸ್ ಎಲ್ರಿಗೂ ಕೂಡ ಅವನಿಗೆ ತುಂಬಾ ನಾಲೆಡ್ಜ್ ಇದೆ ಲ್ಯಾಟಿನ್ ಬಗ್ಗೆ ಅನ್ನೋ ರೀತಿ ಅವನೇನ್ ಮಾಡ್ತಿರ್ತಾನೆ, ಶೋ ಆಫ್ ಮಾಡ್ತಿರ್ತಾನೆ ಬೈ ಅಟರಿಂಗ್ ಫ್ಯೂ ಲ್ಯಾಟಿನ್ ಫ್ರೇಸಸ್ ದಟ್ ಹಿ ನೋಸ್. ಓಕೆ, ಹಿ ಟುಕ್ ಬ್ರೈಬ್ಸ್ ಅಂಡ್ ವಾಸ್ ಡಿಸ್ಡೈನ್ಫುಲ್ ಆಫ್ ದ ಟೀಚಿಂಗ್ಸ್ ಆಫ್ ದಿ ಚರ್ಚ್. ಅಂದ್ರೆ ಅವನು ತುಂಬಾ ಅಸಡ್ಡೆ ತೋರಿಸ್ತಾ ಇರ್ತಾನೆ, ಅಂದ್ರೆ ಚರ್ಚ್ನ ಒಂದು ಟೀಚಿಂಗ್ಸ್ ಬಗ್ಗೆ ಅವನು ತುಂಬಾ ಅಸಡ್ಡೆಯನ್ನ ತೋರಿಸ್ತಾ ಇರ್ತಾನೆ. ಸೊ ದಿಸ್ ಇಸ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಸಮ್ಮನರ್. The summoner symbolizes the corruption and hypocrisy within the church. ಓಕೆ, ಸೊ ಇದೆಲ್ಲವೂ ಕೂಡ ಸಮ್ಮನರ್ ನ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್. ಅಂಡ್ ನೆಕ್ಸ್ಟ್ ಕ್ಯಾರೆಕ್ಟರ್ ಇಸ್ ವೆರಿ ಇಂಪಾರ್ಟೆಂಟ್, ದ ಪಾರ್ಡನರ್. ಓಕೆ, ಚಾಸರ್ಸ್ ಮಾಸ್ಟರ್ ಪೀಸ್ ಅಂತ ಕೂಡ ಇದನ್ನ ಕರೀತಾರೆ. ಮಾಸ್ಟರ್ ಪೀಸ್. Chaucer's masterpiece in characterizing ಇವನ ಕ್ಯಾರೆಕ್ಟರ್ ನ ಡ್ರಾ ಮಾಡೋದ್ರಲ್ಲಿ ಚಾಸರ್ ನ ಈ ಕ್ಯಾರೆಕ್ಟರ್ ನ ಏನ್ ಹೇಳ್ತಾರೆ, ಮಾಸ್ಟರ್ ಪೀಸ್ ಅಂತ ಕೂಡ ಕರೀತಾರೆ. ಅ ಕರಪ್ಟ್ ಪಾರ್ಡನರ್ ಹೂ ಟೆಲ್ಸ್ ಇಂಡಲ್ಜೆನ್ಸ್, ಹೂ ಸೆಲ್ಸ್. ಓಕೆ, ಸೊ ಕ್ಷಮಾಪಣ ಪತ್ರಗಳನ್ನ, ಸೆಲ್ಸ್ ಇಂಡಲ್ಜೆನ್ಸಸ್ ಅಂಡ್ ಫೇಕ್ relics ಅಂತಂದ್ರೆ ಅವಶೇಷಗಳು. ಫೇಕ್ ರೆಲಿಕ್ಸ್ ಫಾರ್ ಹಿಸ್ ಓನ್ ಗೇನ್, ಅವನ ಪ್ರಾಫಿಟ್, ಅವನ ಬೆನಿಫಿಟ್ಗೋಸ್ಕರ ಅವನು ಫೇಕ್ ರೆಲಿಕ್ಸ್ ಅನ್ನ ಮತ್ತೆ ಇಂಡಲ್ಜೆನ್ಸ್ ಅನ್ನ ಅವನು ಸೆಲ್ ಮಾಡ್ತಿರ್ತಾನೆ. ಪಾರ್ಡನರ್ ಸೆಲ್ಸ್ ಪಾರ್ಡನ್ಸ್. ಓಕೆ, ಕ್ಷಮಾಪಣ ಪತ್ರಗಳನ್ನ, ಇಂಡಲ್ಜೆನ್ಸಸ್ ಅಂದ್ರೆ. ಹಿ ಅಡ್ಮಿಟ್ಸ್ ಟು ಹಿಸ್ ಹಿಪೋಕ್ರಸಿ, wears a cap with a holy relic sewn on it. Okay, ಸೊ ಅವನ ಕ್ಯಾಪ್ ಮೇಲೆ ಏನಂತ ಬರ್ದಿರುತ್ತೆ, ಹೋಲಿ ರೆಲಿಕ್ ಅಂತ ಬರ್ದಿರುತ್ತೆ, ಅಂದ್ರೆ ಅದನ್ನ ನಿಟ್ ಮಾಡಿರ್ತಾರೆ. ಹಿಸ್ ಏರ್ ಇಸ್ ಲಾಂಗ್ ಬ್ಲಾಂಡ್ ಅಂಡ್ ಗ್ರೀಸಿ. ಓಕೆ, ಸೊ ಅವನ ಹೇರ್ ಎಲ್ಲವೂ ಕೂಡ ಯೆಲ್ಲೋಯಿಶ್ ಆಗಿರುತ್ತೆ ಅಂಡ್ ಗ್ರೀಸಿ, ಆಯಿಲಿ ಆಗಿರುತ್ತೆ. ಸೊ ದಿಸ್ ಇಸ್ ನಾಟ್ ದಿ ಗುಡ್ ಅಪಿಯರೆನ್ಸ್ ಆಫ್ ಎ ಪಾರ್ಡನರ್, ಅಂದ್ರೆ ಕ್ಲರ್ಜಿ ಮ್ಯಾನ್. ಓಕೆ, ಸೊ ಇಟ್ ಇಂಪ್ಲೈಸ್ ಅ ಹೋಲ್ ವರ್ಲ್ಡ್ ಆಫ್ ಮಾರಲ್ ಹಿಪೋಕ್ರಸಿ. ಅವನ ಮಾರಲ್ ಹಿಪೋಕ್ರಸಿಯನ್ನ ತೋರಿಸುತ್ತೆ. ಓಕೆ, he has a long greasy yellow hair. ಓಕೆ, ಗ್ರೀಸಿ ಮತ್ತೆ ಯೆಲ್ಲೋ ಹೇರ್ ಇರುತ್ತೆ ಇವನಿಗೆ, ಯೆಲ್ಲೋ ಹೇರ್. ಓಕೆ, ಸೊ ಅಂಡ್ he is beardless. ಅವನಿಗೆ ಗಡ್ಡನೇ ಇರಲ್ಲ. ಪ್ರೊಬಾಬ್ಲಿ ಹೋಮೋಸೆಕ್ಸುವಲ್. ಸೊ ಇವನೊಬ್ಬ ಹೋಮೋಸೆಕ್ಸುವಲ್ ಆಗಿರ್ತಾನೆ. ದಿಸ್ ಇಸ್ ಇಂಪಾರ್ಟೆಂಟ್ ಪಾಯಿಂಟ್.
homosexual. ಯಾರು? The pardoner. So, and also he sells pardons, and he used to say all the pardons ಅಥವಾ indulgence come from Rome, all hot ಅಂತ ಹೇಳ್ತಿರ್ತಾನೆ. Okay, so that is also one of the important quote. come from Rome, all hot. Okay, so this is also one of the important points. ಎಲ್ಲ pardons, fake pardons ಅನ್ನ ಇವನು ಸೆಲ್ ಮಾಡ್ತಿರ್ತಾನೆ. pardons. Okay, and relics fake relics ಅನ್ನ ಕೂಡ, ಅಂದ್ರೆ ಮೂಳೆಗಳು, ಅವಶೇಷಗಳನ್ನ ಫೂಲ್ ಮಾಡ್ತಾ ತನ್ನ ಲೈಕ್ ಪ್ಯಾರಿಷನರ್ಸ್ ನ ಏನ್ ಮಾಡ್ತಿರ್ತಾನೆ, ಸೆಲ್ ಮಾಡ್ತಿರ್ತಾನೆ. ಅಂಡ್ ಈ ಆಲ್ಸೋ ಹ್ಯಾಡ್ ಎ ಪಿಲ್ಲೋ ಕೇಸ್, ಅವನ ಹತ್ರ ಒಂದು ಪಿಲ್ಲೋ ಕೇಸ್ ಇರುತ್ತೆ, ವಿಚ್ ಹಿ ಅಸರ್ಟ್ಸ್ ಈಸ್ ಅವರ್ ಲೇಡೀಸ್ ವೇಲ್ ಅಂತ ಅದನ್ನ ರೆಫರ್ ಮಾಡ್ತಿರ್ತಾನೆ. ಒಂದು ಪಿಲ್ಲೋ ಕೇಸ್ ಏನಂತ ಕರಿತಿರ್ತಾನೆ ಅದನ್ನ? ಅವರ್ ಲೇಡೀಸ್ ವೇಲ್, ಅವರ್ ಲೇಡೀಸ್ ವೇಲ್. ಓಕೆ, ಸೊ ಹಿಸ್ ಸ್ಟೋರಿ, ಇವನ ಸ್ಟೋರಿ, ಇವನ್ ಇಂಪಾರ್ಟೆಂಟ್ ಕೋಟ್ ಏನಾಗಿರುತ್ತೆ? ರಾಡ್ ಈಸ್ ಮ್ಯಾಲೋರಮ್ ಎಸ್ಟ್ ಕ್ಯುಪಿಡಿಟಾಸ್, ಮೀನ್ಸ್ ಗ್ರೀಡ್ ಇಸ್ ದಿ ರೂಟ್ ಆಫ್ ಆಲ್ ಇವಿಲ್ ಅಂತ. ಅಂದ್ರೆ ಇಲ್ಲಿ ನಮ್ಗೆ ಹೇಳ್ತಾ ಇದೀವಲ್ವಾ, ಈ ಅಡ್ಮಿಟ್ಸ್ ಟು ಹಿಸ್ ಹಿಪೋಕ್ರಸಿ, ಅವನು ತನ್ನ ಹಿಪೋಕ್ರಸಿಯನ್ನ ಅಡ್ಮಿಟ್ ಮಾಡ್ಕೊಳ್ತಿರ್ತಾನೆ. ಸೊ ದಟ್ ಈಸ್ ಶೋನ್ ಇನ್ ದಿಸ್ ಕೋಟ್, ಗ್ರೀಡ್ ಈಸ್ ದಿ ರೂಟ್ ಆಫ್ ಆಲ್ ಇವಿಲ್. Okay, so his story is based, and he is also a good storyteller. Okay, good storyteller. He is a good storyteller. A moral exemplum, ಇವನ ಕೇಳುವಂತಹ ಕಥೆಯ ಜಾನ್ರ ಯಾವ್ದಾಗಿರುತ್ತೆ? exemplum. ಓಕೆ, ಫ್ಯಾಬ್ಲು ಇರ್ಬೋದು, ಎಕ್ಸಾಂಪ್ಲಮ್ ಇರ್ಬೋದು. ಸೊ ಇವೆಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಮೋರಲ್ ಎಕ್ಸಾಂಪ್ಲಮ್ ಅಬೌಟ್ 3 men who seek death but find gold and end up killing each other out of greed. ದುರಾಸೆಯಿಂದ ಒಬ್ರನ್ನೊಬ್ರು ಸಾಯಿಸ್ಕೊಳ್ಳುವಂತಹ ಒಂದು ಸ್ಟೋರಿಯನ್ನ ಹೇಳ್ತಾನೆ. ಸೊ ಈ ರೆಪ್ರೆಸೆಂಟ್ಸ್ ಯಾರು? ದ ಪಾರ್ಡನರ್ ರೆಪ್ರೆಸೆಂಟ್ಸ್ is a symbol of church corruption, particularly the exploitation of religious devotion for profit. ಬೇರೆಯವರ ರಿಲಿಜಿಯಸ್ ಏನೋ ಡಿವೋಷನ್ ಅನ್ನ ತನ್ನ ಪ್ರಾಫಿಟ್ಗೋಸ್ಕರ ಯೂಸ್ ಮಾಡಿಕೊಂಡು ಬೆನಿಫಿಟ್ ಅನ್ನ ಪಡ್ಕೊಳ್ಳುವಂತಹ ವ್ಯಕ್ತಿಗಳನ್ನ ಇವನು ರೆಪ್ರೆಸೆಂಟ್ ಮಾಡ್ತಾನೆ. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಪಾರ್ಡನರ್. ಓಕೆ, ಸೊ ದಿಸ್ ಇಸ್ ದಿ ಮಾಸ್ಟರ್ ಪೀಸ್ ಕ್ಯಾರೆಕ್ಟರೈಸೇಷನ್ ಬೈ Chaucer, and he is like a homosexual. He has long greasy yellow hair. Okay, so he tells greed is the root of all evil, and his story is an exemplum. Okay, so he sells pardons and fake relics. So his two important points ಆಗಿರುತ್ತೆ. The pardoner. Next comes the mancipal. Okay, so mancipal is also one of the important characters. ಸೊ ಹಾಗಾದ್ರೆ ಮಾನ್ಸಿಪಲ್ ಅಂದ್ರೆ ಯಾರು ನೋಡೋಣ. ಅ ಶ್ರೀವ್ಡ್ ಸ್ಟೇವಾರ್ಡ್. ಓಕೆ, ಸೊ ಮಾನ್ಸಿಪಲ್ ಅಂತಂದ್ರೆ ಈ ವರ್ಕ್ ದಟ್ ಎ ಕಾಲೇಜ್ ಫಾರ್ ಲಾಯರ್ಸ್, ಅಂದ್ರೆ ಇಟ್ ಈಸ್ ಲೈಕ್ ಎ ಅಸಿಸ್ಟೆಂಟ್. ಓಕೆ, ಸ್ಟೇವಾರ್ಡ್ ಫಾರ್ ಎ ಲಾ ಸ್ಕೂಲ್ ಹೂ ಈಸ್ ಬೆಟರ್ ಅಟ್ ಮ್ಯಾನೇಜಿಂಗ್ ಮನಿ ದ್ಯಾನ್ ದಿ ಲಾಯರ್ಸ್ ಹಿ ಸರ್ವ್ಸ್. ಸೊ ಅವನು ಸರ್ವ್ ಮಾಡ್ತಿರುವಂತ ಲಾಯರ್ಸ್ಗಿಂತ ಚೆನ್ನಾಗಿ ಅವನು ಏನೋ ಮನಿ ಮ್ಯಾನೇಜ್ಮೆಂಟ್ ಅನ್ನ ಮಾಡ್ತಾ ಇರ್ತಾನೆ. ಅ ಶ್ರೀವ್ಡ್ ಸ್ಟೇವಾರ್ಡ್ ಫಾರ್ ಎ ಗ್ರೂಪ್ ಆಫ್ ಲಾಯರ್ಸ್, ಅಂದ್ರೆ ಈಸ್ ಅನ್ ಅಸಿಸ್ಟೆಂಟ್. ಓಕೆ, ಅಸಿಸ್ಟೆಂಟ್ ಟು ಅ ಗ್ರೂಪ್ ಆಫ್ ಲಾಯರ್ಸ್, ಅಡೆಪ್ಟ್ ಅಟ್ ಮ್ಯಾನೇಜಿಂಗ್ ಮನಿ ಅಂಡ್ ಸಪ್ಲೈಸ್. ಡೆಸ್ಪೈಟ್ ಬೀಯಿಂಗ್ ಇಲ್ಲಿಟ್ರೇಟ್, ಸೊ ಈಸ್ ಅನ್ ಇಲಿಟ್ರೇಟ್. ಯಾರು? ದ ಮಾನ್ಸಿಪಲ್ ಈಸ್ ಅನ್ ಇಲಿಟ್ರೇಟ್. He is more financially savvy than the educated men he works for. ಅವರಿಗಿಂತ ಇವನು ತುಂಬಾ ಬುದ್ಧಿವಂತ ಆಗಿರ್ತಾನೆ. Whether he bought for cash or on credit, he always came out well and ahead of everyone else ಅಂತ ನಮ್ಮ ರೈಟರ್ ಅವನನ್ನ ಹೊಗಳುತ್ತಾನೆ. ಓಕೆ,
ಸೊ ಈ ಹ್ಯಾಡ್ ಮೋರ್ ದೆನ್ 30 ಮಾಸ್ಟರ್ಸ್. ಸೊ ಅವನು ಗ್ರೂಪ್ ಆಫ್ ಲಾಯರ್ಸ್ ಇರ್ತಾರಲ್ಲ, ಅವರು ಮೋರ್ ದನ್ 30 ಮೆಂಬರ್ಸ್ ಇರ್ತಾರೆ, ಅವರೆಲ್ರಿಗೂ ಕೂಡ ಇವನು ಸರ್ವ್ ಮಾಡ್ತಿರ್ತಾನೆ. ಹಿಸ್ ಮಾಸ್ಟರ್ಸ್ ವುಡ್ ಹೆಲ್ಪ್ ಹಿಮ್ ಇನ್ ಎನಿ ಲೀಗಲ್ ಕೇಸ್ ದಟ್ ರೋಸ್ ಅಗೇನ್ಸ್ಟ್ ಹಿಮ್. ಸೊ ಇವನ ವಿರುದ್ಧವಾಗಿ ಯಾವುದೇ ಕೇಸ್ ಅರೈಸ್ ಆದ್ರೂ ಕೂಡ ಅವನ ಲಾಯರ್ಸ್ ಅವನಿಗೆ ಹೆಲ್ಪ್ ಮಾಡ್ತಿರ್ತಾರೆ. ದಟ್ ಈಸ್ ವೈ ಈಸ್ ವೆರಿ ಡೇರ್ ಡೆವಿಲ್. ಓಕೆ, ಸೊ ಯೆಟ್ ಇನ್ ಸ್ಪೈಟ್ ಆಫ್ ಆಲ್ ದಿಸ್ ದ ಮಾನ್ಸಿಪಾಲ್ ಮೇಡ್ ಫೂಲ್ಸ್ ಆಫ್ ದೆಮ್ ಆಲ್. ಸೊ ಅವರನ್ನೇ ಅವನೇನ್ ಮಾಡ್ತಿರ್ತಾನೆ, ಫೂಲ್ ಮಾಡ್ತಾ ಇರ್ತಾನೆ. ಸೊ ಇಂಪಾರ್ಟೆಂಟ್ ಕೋಟ್ ರಿಗಾರ್ಡಿಂಗ್ ದ ಮಾನ್ಸಿಪಲ್ ಈಸ್, now is not that of God a full fair grace, that switch a lewd man's wit shall pace the wisdom of an heap of learned men. ಅಂತಂದ್ರೆ ಸೊ ಅವನಿಗೆ ಏನೋ ಗೊತ್ತಿಲ್ಲ ಅಂದ್ರೂ, ಅವನು ಇಲ್ಲಿಟ್ರೇಟ್ ಆಗಿದ್ರೂ ಕೂಡ ಅವನು ಒಳ್ಳೆ ರೀತಿನಲ್ಲಿ ಮನಿ ಮ್ಯಾನೇಜ್ಮೆಂಟ್ ಎಲ್ಲವನ್ನ ಮ್ಯಾನೇಜ್ ಮಾಡೋದನ್ನ ಕಲ್ತಿರ್ತಾನೆ. ಅಂಡ್ ಈಸ್ ಆಲ್ಸೋ ಅನ್ ಎಕ್ಸ್ಪರ್ಟ್ ಇನ್ ಚೀಟಿಂಗ್ ಇಸ್ ಓನ್ ಮಾಸ್ಟರ್ಸ್, ಲರ್ನ್ಡ್ ಮಾಸ್ಟರ್ಸ್, ದಟ್ ಟು ಲರ್ನ್ಡ್ ಮೆನ್. ಲರ್ನ್ಡ್ ಮೆನ್ಗಿಂತ ಇವನು ತುಂಬಾ ಬುದ್ಧಿವಂತ ಆಗಿರ್ತಾನೆ. He represents the common man's ability to outsmart the elite. Okay, common man's ability to outsmart the elite. ಅವರನ್ನ ಹಿಂದಿಕ್ಕೂ ಅಷ್ಟು ಬುದ್ಧಿವಂತ ಇವನು ಆಗಿರ್ತಾನೆ. ಸೊ ದಿಸ್ ಇಸ್ ದ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ದ ಮಾನ್ಸಿಪಲ್. ಮಾನ್ಸಿಪಲ್ ಅಂತಂದ್ರೆ ಈಸ್ ಅ ಸ್ಟೇವಾರ್ಡ್ ಅಥವಾ an assistant to a group of lawyers. Next character is the plowman. ಸೊ ನಾನು ಆಲ್ರೆಡಿ ಹೇಳ್ದೆ ಅಲ್ವಾ, ದ ಪ್ಲೋಮ್ಯಾನ್ ಈಸ್ ಬ್ರದರ್ ಆಫ್ ಪಾರ್ಸನ್ ಅಂತ. ಸೊ ಐ ಮೆನ್ಷನ್ ಇಟ್ ಇಯರ್ ಆಲ್ಸೋ. ಸೊ ಪ್ಲೋಮ್ಯಾನ್ ಅನ್ನೋದು ಈ ಸ್ಪೆಲ್ಲಿಂಗ್ ಕೂಡ ಆಗಿರುತ್ತೆ, ಅಥವಾ PLOU ಅನ್ನೋದು ಕೂಡ ಆಗಿರುತ್ತೆ, PLOUGH. ಪ್ಲೋಮ್ಯಾನ್ ಅನ್ನೋದು ಇದು ಕೂಡ ಕರೆಕ್ಟ್ ಸ್ಪೆಲ್ಲಿಂಗ್ ಆಗಿರುತ್ತೆ, ಐದರ್ ಆಫ್ ದಮ್. So a poor but honest farmer who lives a good Christian life, like his brother Parson. He works hard and gives to the poor despite his own poverty. So ಅವನೇ ಬಡವಾಗಿದ್ರೂ ಕೂಡ ತನ್ನಿಂದ ಎಷ್ಟಾಗುತ್ತೋ ಅಷ್ಟು ಅವನು ಪುವರ್ ಪೀಪಲ್ಗೆ ಸಹಾಯ ಮಾಡ್ತಿರ್ತಾನೆ. He wore a simple shirt. ಅವನೊಂದು ಸಿಂಪಲ್ ಆಗಿರೋ ಒಂದು ಶರ್ಟ್ ಅನ್ನ ಮಾತ್ರ ಹಾಕೊಂಡಿರ್ತಾನೆ. Okay, wears a simple tabard smock, reflecting his humble, hard-working nature. Okay, so a lowly laborer. He works so hard and worked with his hands. He is very sincere, humble, and good at his work. ತುಂಬಾ ಹಂಬಲ್ ಆಗಿರ್ತಾನೆ, ವೆರಿ ಸಿನ್ಸಿಯರ್ ಆಗಿರ್ತಾನೆ. ಸೊ ಇವನು ಒಬ್ಬ ಲೇಜಿ ಆಗಿರ್ದೇನೆ ತುಂಬಾ ಹಾರ್ಡ್ ವರ್ಕ್ ಅನ್ನ ಮಾಡುವಂತ ಪರ್ಸನ್ ಆಗಿರ್ತಾನೆ. ಥಾಟ್ ಓನ್ಲಿ ಅಬೌಟ್ ಗಾಡ್, ಲೈಕ್ ಹಿಸ್ ಬ್ರದರ್ ಪಾರ್ಸನ್. ಹಿ ಥಿಂಕ್ಸ್ ಅಬೌಟ್ ಓನ್ಲಿ ಗಾಡ್ ಅಂಡ್ ದ ನೀಡ್ಸ್ ಆಫ್ ಅದರ್ ಪೀಪಲ್. ಬೇರೆಯವರಿಗೆ ಏನಾದ್ರೂ ಅವಶ್ಯಕತೆ ಇದೆಯಾ, ನಾನೇನಾದ್ರೂ ಸಹಾಯ ಮಾಡ್ಬೇಕಾ ಅನ್ನೋದ್ರ ಬಗ್ಗೆ ಮಾತ್ರ ಪ್ಲೋಮ್ಯಾನ್ ಯೋಚನೆ ಮಾಡ್ತಾ ಇರ್ತಾನೆ. He donated a good portion of his income in paying tithes. Tithes ಅಂತ ಅಂದ್ರೆ taxes to the church. Okay, so he is very regular payer of tax. He donates a good, he donates, ಆಯ್ತಾ, ಇದು ಒಂದು ಒಳ್ಳೆ ಏನು ಗುಣ ಆಗಿರುತ್ತೆ ಒಂದು. He donates a portion of his earnings, a portion of his income as tithes. Tithes means tax. Regular payer of tax ಕೂಡ ಆಗಿರ್ತಾನೆ to the church. So he is also one of the sincere men in the group, like his brother Parson. Next, the haberdasher, carpenter, weaver, dyer and tapestry maker. So 5 guildsmen ಅಂತ ನಾವು ಆಲ್ರೆಡಿ ನೋಡಿದ್ವಿ ಅಲ್ವಾ, ವ್ಯಾಪಾರಿಗಳನ್ನ ಒಂದು ಗ್ರೂಪ್, ಅದೊಂದು ಗ್ರೂಪ್ ಅನ್ನ ಸೇರಿಸಿ 5 ಗಿಲ್ಡ್ಸ್ಮೆನ್ ಅಂತ ಚೌಸರ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಯಾರೆಲ್ಲ ಇದ್ದಾರೆ ಅದರಲ್ಲಿ? ಹಾಬರ್ಡ್ಯಾಶರ್, ಕಾರ್ಪೆಂಟರ್, weaver, dyer and tapestry maker. Okay, these 5 men. Please note down who are all the tradesmen ಅಥವಾ who are all the guildsmen ಅಂತ ಕೂಡ ನಿಮ್ಗೆ ಕ್ವೆಶನ್ ಬರಬಹುದು. haberdasher, carpenter, weaver, dyer and tapestry maker. So tradesmen and craftsmen. ಸೊ ಅವರ ಒಂದು ಗುಂಪಾಗಿ, ಒಂದು 5 ಜನರ ಗುಂಪಾಗಿ ಪಿಲ್ಗ್ರಿಮೇಜ್ಗೆ ಬಂದಿರ್ತಾರೆ.
ಸೊ ದೇ ಆರ್ ಪ್ರಾಸ್ಪರಸ್, ನ್ಯೂಲಿ ಪ್ರಾಸ್ಪರಸ್ ಮೆನ್, ಈಗಷ್ಟೇ ಪ್ರಾಸ್ಪರಸ್ ಆಗಿರುವಂತಹ ಟ್ರೇಡ್ಸ್ ಮೆನ್ ಆಗಿರ್ತಾರೆ. ದೇರ್ ವೈವ್ಸ್ ಆಸ್ಪೈರ್ ಟು ಹೈಯರ್ ಸೋಷಿಯಲ್ ಸ್ಟೇಟಸ್, ಈಗಷ್ಟೇ ಶ್ರೀಮಂತರಾಗಿರುವಂತಹ ಸೋಷಿಯಲ್ ಗ್ರೂಪ್ಗೆ ಸೇರಿರೋದ್ರಿಂದ ಅವರ ವೈವ್ಸ್ ಏನ್ ಮಾಡ್ತಿರ, ಅಪ್ಪರ್ ಕ್ಲಾಸ್ ಪೀಪಲ್ ರೀತಿ ತಾವೂ ಬದುಕಬೇಕು, ಲಕ್ಸುರಿಯಸ್ ಲೈಫ್ ಅನ್ನ ಲೀಡ್ ಮಾಡಬೇಕು ಅಂತ ದೇ ಆರ್ ಆಲ್ಸೋ ಆಸ್ಪೈರಿಂಗ್ ಫಾರ್ ಅ ಗುಡ್ ಸ್ಟೇಟಸ್. reflects the rising importance of guilds and the middle class. So feudal system ಡಿಕ್ಲೈನ್ ಆಗ್ತಿರೋದನ್ನ ನಾವಿಲ್ಲಿ ನೋಡ್ಬೋದು. ಫ್ಯೂಡಲ್ ಸಿಸ್ಟಮ್ ಅಲ್ಲಿ ಏನಾಗ್ತಾ ಇರುತ್ತೆ, ಅಪ್ಪರ್ ಕ್ಲಾಸ್ ಪೀಪಲ್ ಮಾತ್ರನೇ ತುಂಬಾ ಚೆನ್ನಾಗಿ ಜೀವನ ಮಾಡ್ತಿರ್ತಾರೆ. ಬಟ್ ಫ್ಯೂಡಲ್ ಸಿಸ್ಟಮ್ ಯಾವಾಗ ಡಿಕ್ಲೈನ್ ಆಗೋಕೆ ಸ್ಟಾರ್ಟ್ ಆಗುತ್ತೆ, ಸೊ ಲೋವರ್ ಕ್ಲಾಸ್ ಪೀಪಲ್ ಕೂಡ ತಮ್ಮ ಸೋಷಿಯಲ್ ಸ್ಟೇಟಸ್ ಅಲ್ಲಿ ಡೆವಲಪ್ ಆಗ್ತಿರೋದನ್ನ ನಾವು ನೋಡ್ಬೋದು. ಅಂಡ್ ದಿಸ್ ಈಸ್ ಒನ್ ಆಫ್ ದಿ ಎಕ್ಸಾಂಪಲ್ಸ್. So they dressed in new well-made clothing adorned with silver, symbolizing their wealth. Their weapons means knives. ಅವರು ಸೊಂಟಕ್ಕೆ ವೆಪನ್ಸ್ ಹಾಕೊಂಡಿರ್ತಾರಲ್ಲ, ಲೈಕ್ ಅದರ್ಸ್ ಸ್ಪೋರ್ಟ್ಸ್ ಅನ್ನ ಹಾಕೊಂಡಿರೋ ರೀತಿ ಇವರು ನೈವ್ಸ್ ಅನ್ನ ಹಾಕೊಂಡಿರ್ತಾರೆ. ಆರ್ ಮೌಂಟೆಡ್ ಇನ್ ಸಿಲ್ವರ್. ಸೊ ಸ್ವೋರ್ಡ್ ಅಥವಾ ನೈವ್ಸ್ ನ ತುದಿಗಳೆಲ್ಲವೂ ಏನಿಂದ ಮೌಂಟ್ ಆಗಿರುತ್ತೆ, ಸಿಲ್ವರ್ ಇಂದ ಮೌಂಟ್ ಆಗಿರುತ್ತೆ, ನಾಟ್ ಬ್ರಾಸ್, ತಾಮ್ರದಿಂದ ಅಲ್ಲ. ಸೊ ದಿಸ್ ಇಸ್ ಮೇಡ್ ಆಫ್ ಸಿಲ್ವರ್, ಇಂಡಿಕೇಟಿಂಗ್ ದೇರ್ ಸ್ಟೇಟಸ್ ಅಂಡ್ ದೇರ್ ವೆಲ್ತ್. Okay, these are all important features of their newly riches. Okay, so next important quote regarding these guildsmen ಅಂತ ಅಂದ್ರೆ, their gear was new and well adorned it was. ಅಂದ್ರೆ ಇಲ್ಲಿ ಹೇಳಿರುವಂತಹ ಪಾಯಿಂಟ್ ಅನ್ನೇ ಇಲ್ಲಿ ಕೋಟ್ ಆಗಿ ಕೊಟ್ಟಿರುವಂತದ್ದು. Their weapons were not cheaply trimmed with brass but all with silver, which is showing ಅಥವಾ symbolizing their wealth. Okay, so this is important point. So ಅದೇ ರೀತಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ, ದೇರ್ ವೈವ್ಸ್ ಅನ್ಡೌಟೆಡ್ಲಿ ಪುಸ್ಡ್ ದೆಮ್ ಟು ಸಚ್ ಎ ಹೈ ಪೊಸಿಷನ್ ಫಾರ್ ದೇ ಲೈಕ್ ಟು ಬಿ ಕಾಲ್ಡ್ ಮಡಾಮ್ಸ್. ಮಡಾಮ್ಸ್ ಅಂತ ಅಂದ್ರೆ ಅವರನ್ನ ತಮ್ಮನ್ನ ತಾವು ಸೋಷಿಯಲ್ ಸ್ಟೇಟಸ್ ಅನ್ನ ಹೆಚ್ಚಿಗೆ ಮಾಡ್ಕೋಬೇಕು ಅಂತ. ಮ್ಯಾಡಮ್ಸ್ ಅಂತಂದ್ರೆ ಅಫ್ಕೋರ್ಸ್ ಮೇಡಮ್ ಅಂತ ಯಾರನ್ನ ಕರೀತಾರೆ, ಸೋಷಿಯಲ್ ಎಲೈಟ್ ಪೀಪಲ್ ಅನ್ನ. ಅದಕ್ಕೋಸ್ಕರ ತಮ್ಮನ್ನ ತಾವು ಮ್ಯಾಡಮ್ಸ್ ಅಂತ ಕರ್ಸ್ಕೊಳ್ಳೋಕೋಸ್ಕರ ತಮ್ಮ ಗಂಡಂದಿರವರು ಪುಷ್ ಮಾಡ್ತಾ ಇರ್ತಾರೆ, ಎಷ್ಟಾಗುತ್ತೋ ಅಷ್ಟು ಪುಷ್ ಮಾಡ್ತಾ ಇರ್ತಾರೆ. ಅಂಡ್ ದ ಗಿಲ್ಡ್ಸ್ಮೆನ್ ಆರ್ ಅಕಂಪನಿಡ್ ಬೈ ದಿ ಕುಕ್. ಓಕೆ, ಇವ್ರ ಜೊತೆ ಒಬ್ಬ ಕುಕ್ ಕೂಡ ಬಂದಿರ್ತಾನೆ. ಅವನ ಕ್ಯಾರೆಕ್ಟರ್ ಅನ್ನ ನಾವೀಗ ನೆಕ್ಸ್ಟ್ ನೋಡ್ತಾ ಹೋಗ್ತೀವಿ. ಕುಕ್. ನೆಕ್ಸ್ಟ್ ದ ಕುಕ್. ಅ ಪ್ರೊಫೆಷನಲ್ ಕುಕ್ ಫಾರ್ ದಿ ಗಿಲ್ಡ್ಸ್ಮೆನ್ ಜೊತೆಗೆ ಇವನ್ ಬಂದಿರ್ತಾನೆ, ಒಬ್ಬ ಪ್ರೊಫೆಷನಲ್ ಕುಕ್ ಆಗಿರ್ತಾನೆ. ಸ್ಕಿಲ್ಡ್ ಇನ್ ಕುಕಿಂಗ್. ಸೊ ಅವನು ಅಡಿಗೆ ಮಾಡೋದ್ರಲ್ಲಿ ತುಂಬಾ ಎಕ್ಸ್ಪರ್ಟ್ ಕೂಡ ಆಗಿರ್ತಾನೆ. ಸೊ ಇವನ ಕ್ಯಾರೆಕ್ಟರ್ ಕೂಡ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಆಗಿರ್ತಾರೆ. ಎಸ್ ಗೈಸ್, ದಿಸ್ ಈಸ್ ಒನ್ ಆಫ್ ದಿ ಲಾಂಗೆಸ್ಟ್ ವಿಡಿಯೋ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಫ್ ಯು ಕಾಂಟ್ ವಾಚ್ ಅಟ್ ಎ ಸ್ಟ್ರೆಂತ್, ಸೊ ಯು ಕ್ಯಾನ್ ವಾಚ್ ಇಟ್ ಪಾರ್ಟ್ ಬೈ ಪಾರ್ಟ್. ಓಕೆ, ಸ್ವಲ್ಪ ಬ್ರೇಕ್ ತಗೊಂಡು ನೀವು ಅದನ್ನ ವಾಚ್ ಮಾಡೋಕೆ ಟ್ರೈ ಮಾಡಿ. ಬಿಕಾಸ್ ಐ ಕಾಂಟ್ ಗೋ ಆನ್ ಲೈಕ್ Chaucer's classes. So I want to finish this and start to next thing. That is why I am taking a long class now. So the cook was employed by the guildsmen. So he cooked for them. He boiled chicken with marrow bones, sharp flavor, powder and spices. ಅಷ್ಟು ಚೆನ್ನಾಗಿ ಅವನು ಕುಕ್ ಮಾಡ್ತಾ ಇರ್ತಾನೆ. He skilled in cooking and has a sore on his leg. ಅವನ ಲೆಗ್ ಮೇಲೆ ಒಂದು ಕೀವು ಬರ್ತಿರುವಂತ ಒಂದು ಗಾಯ ಕೂಡ ಇರುತ್ತೆ. ಸಿ a vivid portrayal of the working class with imperfections ಅಂತಂದ್ರೆ, ಅವನ ಗಾಯ ಆಗಿರುವಂತ ಕಾಲನ್ನ ತೋರಿಸ್ತಾ ಇರೋದು ವರ್ಕಿಂಗ್ ಕ್ಲಾಸ್ ವಿತ್ ಇಂಪರ್ಫೆಕ್ಷನ್ಸ್. a heavy drinker. ಸೊ ಅವನು ಕೂಡ ಹೆವಿ ಡ್ರಂಕರ್ಡ್ ಆಗಿರ್ತಾನೆ. ಸೊ ನೋನ್ ಫಾರ್ ಹಿಸ್ ನಾಲೆಡ್ಜ್ ಆಫ್ ಲಂಡನ್ ಏಲ್. ಅವನು ಎಲ್ಲಾ ರೀತಿಯಾದಂತಹ ಆಲ್ಕೋಹಾಲ್ಗಳ ಬಗ್ಗೆ ಒಳ್ಳೆ ನಾಲೆಡ್ಜ್ ಅನ್ನ ಹೊಂದಿರ್ತಾನೆ. ಬಿಕಾಸ್ ಹಿ ಡ್ರಿಂಕ್ಸ್ ಐ ಲಾಟ್, ಹಿ ಡ್ರಿಂಕ್ಸ್ ಎಕ್ಸ್ಟೆನ್ಸಿವ್ಲಿ ಅಲ್ವಾ. ದಟ್ ಈಸ್ ವೈ he could recognize the flavor of London ale and could roast, steam, boil and fry, make stew and bake a pie well. ಸೊ ಅವನು ಯಾವ ಲಂಡನ್ ಯಾವ ಮೂಲೆಯಿಂದ ಏಲ್ ಬಂದಿದೆ ಅಥವಾ ಆಲ್ಕೋಹಾಲ್ ಬಂದಿದೆ, ವೈನ್ ಬಂದಿದೆ ಅಂತ ಅವನು ಕಂಡಿಡಿಯುವಷ್ಟು ನಾಲೆಡ್ಜ್ ಅನ್ನ ಹೊಂದಿರ್ತಾನೆ. ದ ನರೇಟರ್
pities him for the running sore on his shin. ಸೊ ಅವನ ಮಂಡಿ ಮೇಲೆ ಒಂದು ಕೀವು ಬರ್ತಿರುವಂತ ಒಂದು ಗಾಯ ಕೂಡ ಇರುತ್ತೆ. ಅದನ್ನ ನೋಡಿ ನರೇಟರ್ pities for him. His masterpiece was minced chicken in white sauce. ಸಿ ಸಿ ಅದನ್ನ ಅವರು ಕಾಂಟ್ರಾಸ್ಟ್ ಆಗಿ ಯಾವ ರೀತಿ ವೈಟ್ ಸಾಸ್ ಅಂತ ನರೇಟರ್ ಯಾವ ರೀತಿ ಹೇಳ್ತಿದ್ದಾನೆ ನೋಡಿ. ಹಿಸ್ ಮಾಸ್ಟರ್ ಪೀಸ್ ಅಂದ್ರೆ ಅವನು ಎಕ್ಸ್ಪರ್ಟೈಸ್ಡ್ ಆಗಿರೋದು ಯಾವುದು, ಕುಕ್ಕಿಂಗ್. ಅದ್ರಲ್ಲೂ ಕೂಡ ಹಿಸ್ ಮಾಸ್ಟರ್ ಪೀಸ್ ವಾಸ್ ಮಿನ್ಸ್ಡ್ ಚಿಕನ್ ಇನ್ ವೈಟ್ ಸಾಸ್. ಓಕೆ, ಹಿಸ್ ನೇಮ್ ಈಸ್ ರೋಜರ್. ಸೊ ಕುಕ್ ನೇಮ್ ಏನಾಗಿರುತ್ತೆ, ರೋಜರ್. Do remember this also. Cook's name is Roger. Next character is the shipman. 21st 21 ಇವಾಗ. ಸೊ ಈಗ 20 ಕ್ಯಾರೆಕ್ಟರ್ಸ್ ನ ನೋಡಿದೀವಿ. ಸೊ ಶಿಪ್ಮನ್, ಡಾಕ್ಟರ್ ಆಫ್ ಫಿಸಿಕ್ಸ್, ದ ಹೋಸ್ಟ್. ಇಷ್ಟಾದ ಮೇಲೆ ಇನ್ ಮಿಕ್ಕವೆಲ್ಲ ಮೈನರ್ ಕ್ಯಾರೆಕ್ಟರ್ಸ್ ಆಗಿರುತ್ತೆ. ಲೆಟ್ಸ್ ಗೋ ಥ್ರೂ ದ characteristics of the shipman. So he is from Dartmouth. Okay, shipman is from is a captain of the ship, a ship captain ಆಗಿರ್ತಾನೆ. Okay, he is from Dartmouth. Dartmouth. Okay, so a tough ruthless sailor with little regard for ethics. ಅವನು ಎಥಿಕ್ಸ್ ಬಗ್ಗೆ ಯಾವುದೇ ರೀತಿಯಾದಂತ ಗಮನವನ್ನ ಕೊಡ್ತಿರೋದಿಲ್ಲ. Prone to piracy, making enemies walk the plank, wears a woolen gown that reaches his knees, carries a dagger on a lanyard around his neck, always ready for battle or confrontation. So ಅವನು ಯಾರು ಏನ್ ಹೇಳ್ತಾರೆ ಅನ್ನೋದಕ್ಕೆ ತಲೆ ಕೆಡ್ಸ್ಕೊಳ್ದೆ ಇರುವಂತ ಮನುಷ್ಯ ಆಗಿರ್ತಾನೆ. ಓಕೆ, ಅಂಡ್ ಆಲ್ಸೋ ಇನ್ ಅಪಿಯರೆನ್ಸ್ he is a brownie. ಆಯ್ತಾ, ಇಸ್ ಕಾಂಪ್ಲೆಕ್ಷನ್ ಈಸ್ ವೆರಿ ಬ್ರೌನ್. ಅಂದ್ರೆ ಬಿಸಿಲಲ್ಲಿ ಒಣಗಿ ಅವನು ಏನಾಗಿರ್ತಾನೆ, ಬ್ರೌನ್ ಕಲರ್ ಆಗಿರ್ತಾನೆ. ಸೊ ಈಸ್ ವೆರಿ ಬೋಲ್ಡ್, ಪ್ರೂಡೆಂಟ್, ಬಿಯರ್ಡ್ ಶೇಕನ್ ಬೈ ಮೆನಿ ಟೆಂಪೆಸ್ಟ್. ಸೊ ಅವನ ಗಡ್ಡ ಬಿಯರ್ಡ್ ಏನಾಗಿರುತ್ತೆ, ಶೇಕನ್ ಬೈ ಮೆನಿ ಅ ಟೆಂಪೆಸ್ಟ್ ಅಂತ ನರೇಟರ್ ಅವನ ಗಡ್ಡವನ್ನ ಹೋಲಿಕೆ ಮಾಡ್ತಾನೆ. ಈಸ್ ವೈಡ್ಲಿ ಟ್ರಾವೆಲ್ಡ್. he had an extensive knowledge about ಶಿಪ್ ಇರ್ಬೋದು, ಅಥವಾ ಲೈಕ್ ಪೊಸಿಷನ್ ಆಫ್ ದ ಮೂನ್ ಇರ್ಬೋದು, ದ ಟೈಡ್ಸ್ ಇರ್ಬೋದು, ದ ಕರೆಂಟ್ಸ್ ಅಂಡ್ ಪೆರೈಲ್ಸ್ ಆಫ್ ದ ಸೀಸ್. ಸೊ ಅವನು ತುಂಬಾ ವೈಡ್ಲಿ ಟ್ರಾವೆಲ್ ಮಾಡಿರೋದ್ರಿಂದ ಮೂನ್ಸ್ ಪೊಸಿಷನ್ಸ್ ಆಫ್ ದಿ ಮೂನ್ ಇರ್ಬೋದು. ಓಕೆ, ಪೊಸಿಷನ್ಸ್ ಆಫ್ ದಿ ಮೂನ್, ದ ಟೈಡ್ಸ್, currents of the ocean, and the perils of the sea. ಓಕೆ, ಅಂದ್ರೆ ಅವನ ನಾಲೆಡ್ಜ್ ಅನ್ನ ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇರೋದು. ಓಕೆ, ಸೊ ಕ್ಯಾರೀಸ್ ಎ ಡ್ಯಾಗರ್ ಆನ್ ಎ ಲಾನ್ಯಾರ್ಡ್ around his neck, always ready for battle and confrontation. So he is very frequently steal the wine while the merchant slept. ಸೊ ಅವನು ಶಿಪ್ ಕ್ಯಾಪ್ಟನ್ ಆಗಿರ್ತಾನೆ. ಸೊ ಆ ಶಿಪ್ ಅಲ್ಲಿ ಏನಾದ್ರೂ ಮರ್ಚೆಂಟ್ ವೈನ್ ಅನ್ನ ಶಿಪ್ಪಿಂಗ್ ಮಾಡ್ತಾ ಇದ್ರೆ ಅವನೇನ್ ಮಾಡ್ತಿದ್ದಾನೆ, ಈ ಯೂಸ್ ಟು ಸ್ಟೀಲ್. ಓಕೆ, ಸೊ ಸ್ಟೀಲ್ ವೈನ್ ಅನ್ನ ಕದೀತಾ ಇರ್ತಾನೆ. ಓಕೆ, ಸೊ ಇದೆಲ್ಲವೂ ಕೂಡ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಗಿರುತ್ತೆ ರಿಗಾರ್ಡಿಂಗ್ ದ ಶಿಪ್ ಮ್ಯಾನ್. ಅಂಡ್ ಹಿಸ್ ಶಿಪ್ ನೇಮ್ ಈಸ್ ಮಾಡಲಿನ್ ಅಥವಾ ಮ್ಯಾಗ್ಡಲಿನ್. Okay, so both are correct. His ship name. He represents the rough and dangerous life of sailors during Chaucer's time. Okay, so of course he is also representing his social level. So important quote is, if when he fought the enemy vessel sank, he sent his captives home, they walked the plank. So ನಾನು ಆಗ್ಲೇ ಎಕ್ಸ್ಪ್ಲೈನ್ ಮಾಡಿದೆಲ್ಲ ಅದೇ ರೀತಿ, he is ready to face anyone. So next character is the doctor of physics. Doctor, yes. So he is also one of the important characters according to Chaucer. Yes. A highly knowledgeable and successful physician practices medicine based on astrology. See, based on astrology, he practices medicine and the four humors: greedy and loves gold,
ಓಕೆ, ಸೊ ಡಾಕ್ಟರಿಗೆ ಲವ್ ಏನು ಗೋಲ್ಡ್ ಏನ್ ಸಂಬಂಧ ಇರುತ್ತೆ ಅಲ್ವಾ, ಬಟ್ ಇಲ್ಲಿ ಕಾಂಟ್ರಾಸ್ಟ್ ಐಡಿಯಾಸ್ ನ ನರೇಟರ್ ಹೇಳ್ತಾ ಇರುವಂತ ಈ ಲವ್ಸ್ ಗೋಲ್ಡ್ ಮೋರ್ ಕನ್ಸರ್ನ್ ವಿತ್ ಪ್ರಾಫಿಟ್ ದ್ಯಾನ್ ಪೇಷಂಟ್ಸ್ ವೆಲ್ ಬೀಯಿಂಗ್, ಡ್ರೆಸ್ಡ್ ಇನ್ ಎಕ್ಸ್ಟೆನ್ಸಿವ್ ರೆಡ್ ಅಂಡ್ ಬ್ಲೂ ಸಿಲ್ಕ್ ಗಾರ್ಮೆಂಟ್ lined with taffeta, ರಿಫ್ಲೆಕ್ಟಿಂಗ್ ಹಿಸ್ ವೆಲ್ತ್ ಅಂಡ್ ಸ್ಟೇಟಸ್. ಸೊ ಅವನ ಡ್ರೆಸ್ಸಿಂಗ್ ಸ್ಟೈಲ್ ಏನ್ ಮಾಡ್ತಾ ಇರುತ್ತೆ, ಈ ಸ್ಟೇಟಸ್ ನ ರಿಫ್ಲೆಕ್ಟ್ ಮಾಡ್ತಿರುತ್ತೆ. ಸೊ ಡಾಕ್ಟರ್ ಅಷ್ಟೇನೆ ಅಲ್ಲ, ಪ್ರತಿ ಒಂದು ಕ್ಯಾರೆಕ್ಟರ್ ನ ಡ್ರೆಸ್ಸಿಂಗ್ ಸ್ಟೈಲ್ ಅಥವಾ ಅಟೈರ್ ಆಗಿರ್ಬೋದು, ದೀಸ್ ಆರ್ ರೆಪ್ರೆಸೆಂಟಿಂಗ್ ದ ಸ್ಟೇಟಸ್, ಸೋಷಿಯಲ್ ಸ್ಟೇಟಸ್. ಓಕೆ, ಸೊ ವರ್ಕ್ಸ್ ಕ್ಲೋಸ್ಲಿ ವಿತ್ ದ ಅಪೋಥಿಕ್ಯಾರೀಸ್, ಅಂದ್ರೆ ಮೆಡಿಕಲ್ ಪ್ರಾಕ್ಟೀಷನರ್ಸ್ ಜೊತೆ ಅವನು ಒಳ್ಳೆ ಸಂಬಂಧವನ್ನ ಇಟ್ಕೊಂಡಿರ್ತಾನೆ, ಟು ಪ್ರಾಫಿಟ್ ಫ್ರಮ್ ಪೇಷಂಟ್ಸ್. ಸೊ ಯೂಶುವಲ್ ಆಗಿ ನಾವು ಇವತ್ತಿನ ದಿನಗಳಲ್ಲೂ ಕೂಡ ನೋಡ್ಬಹುದಲ್ವಾ, ಡಾಕ್ಟರ್ ಆಲ್ವೇಸ್ ಏನೋ ಕೊಲಾಬರೇಟೆಡ್ ವಿತ್ ಮೆಡಿಕಲ್ ಸ್ಟೋರ್ಸ್ ಅಲ್ವಾ, ಅವರು ಬರ್ಕೊಟ್ಟಿರುವಂತ ಮೆಡಿಸಿನ್ಸ್ ನಾವು ಅದೇ ಮೆಡಿಕಲ್ ಸ್ಟೋರ್ ಅಲ್ಲಿ ಹೋಗಿ ತಗೋಬೇಕು. ಸಿ ಈವನ್ ಚಾಸರ್ಸ್ ಟೈಮ್ ಅಲ್ಲೂ ಕೂಡ ಅದು ನಾವು ನೋಡ್ಬಹುದಾಗಿದೆ. ಸೊ ಹೌ ವಾಟ್ ಇಸ್ ಎ ಸರ್ಕಾಸ್ಟಿಕ್ ದಿಸ್ ಇಸ್, ರೈಟ್? ಸೊ important quote regarding the doctor of physics is, gold stimulates the heart, or so we are told. He therefore had a special love of gold. ಅಂತಂದ್ರೆ ಅವನು ಗೋಲ್ಡ್ ಅನ್ನ ಮೆಡಿಸಿನ್ ಗೆ ಯೂಸ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾನೆ, ಬಟ್ he loves gold means riches. He is a greedy doctor. So next our host ಯಾರಿಲ್ಲಿ, ಹ್ಯಾರಿ ಬೇಲಿ. He is a jolly, charismatic and practical man, a natural leader who proposes the storytelling contest to entertain the group, owner of the Tabard Inn, ಅಲ್ಲೇ ಅಲ್ವಾ ಎಲ್ಲಾ ಕ್ಯಾರೆಕ್ಟರ್ಸ್ ಬಂದು ಜಾಯಿನ್ ಆಗೋದು, where the pilgrimage begins, acts as the judge. ಇಲ್ಲಿ ಜಡ್ಜ್ ಯಾರಾಗಿರ್ತಾರೆ, ಹ್ಯಾರಿ ಬೇಲಿ, because he is going to host the group and also award the group, okay, for the storytelling contest, and offering a free meal at his inn as the prize. Okay, that is why he becomes the judge. So important quote regarding the host is, by God's soul said he, that will be the best cheer to us all to shorten our way. ಅಂತಂದ್ರೆ ಲೈಕ್ ಅಂದ್ರೆ ಅವರು ಹೋಗ್ತಾ ಇರುವಂತ ದಾರಿನ ಕಡಿಮೆ ಮಾಡೋಕೆ, ಅದ್ರ ಬೋರ್ಡಮ್ ಅನ್ನ ಕಡಿಮೆ ಮಾಡೋಕೆ ಇವನೇನ್ ಮಾಡ್ತಾರೆ, ಸ್ಟೋರಿ ಟೆಲ್ಲಿಂಗ್ ಅನ್ನೋ ಒಂದು ಕಂಟೆಸ್ಟ್ ಅನ್ನ ಇಡ್ತಾನೆ. ಸೊ ಅದಕ್ಕೋಸ್ಕರ ಅವನ ಬಗ್ಗೆ ಹೇಳ್ತಾ ಇರುವಂತ ಮಾತುಗಳು. ಯಾರು, ನರೇಟರ್. ಓಕೆ, ದಿಸ್ ಇಸ್ ಅಬೌಟ್ ದಿ ಹ್ಯಾರಿ ಬೇಲಿ ಮೀನ್ಸ್ ದ ಹೋಸ್ಟ್. ನೆಕ್ಸ್ಟ್ ಕ್ಯಾರೆಕ್ಟರ್ಸ್ ಬಂದು ದ ನನ್ಸ್ ಪ್ರೀಸ್ಟ್ ಆಗಿರ್ತಾರೆ. ನೆಕ್ಸ್ಟ್ ಸೆಕೆಂಡ್ ನನ್, ಕೆನನ್ಸ್ ಯೋಮನ್. ಸೊ ಮಧ್ಯದಾರಿಲ್ ಬಂದು ಜಾಯಿನ್ ಆಗೋ ಒಂದು ಕ್ಯಾರೆಕ್ಟರ್ ಅಂದ್ರೆ ದ ಕೆನನ್ಸ್ ಯೋಮನ್, ಹಾನೆಸ್ಟ್ ಅಂಡ್ forthright. So despite working for a deceitful master, the canon. Okay, so ಕ್ಯಾನನ್ ಕರೆಕ್ಟ್, ಕ್ಯಾನನ್ ಬಂದು ಮಧ್ಯದಾರಿನಲ್ಲಿ ಜಾಯಿನ್ ಆಗುವಂತದ್ದು. ಸೊ ಕ್ಯಾನನ್ಸ್ ಯೋಮನ್ ಆಗಿರ್ತಾನೆ ಇವನು. ದ ನೆಕ್ಸ್ಟ್ ದ ನನ್ಸ್ ಚಾಪ್ಲೈನ್, ದ ಕ್ಯಾನನ್, ಎ ಫ್ರಾಡುಲೆಂಟ್ ಆಲ್ಕೆಮಿಸ್ಟ್. ಸಿ ಕ್ಯಾನನ್ ಯಾರು ಅಂದ್ರೆ ಆಲ್ಕೆಮಿಸ್ಟ್, who pretends to have the secret of turning base metals into gold, joins the pilgrimage late with his yeoman. ಸೊ ನೆಕ್ಸ್ಟ್ ದ ಪಾರ್ಡನರ್ಸ್ ಕಂಪಾನಿಯನ್ ಇರ್ಬೋದು, ಚಾಸರ್ ಹಿಮ್ಸೆಲ್ಫ್. ಸೊ 30ನೇ ಕ್ಯಾರೆಕ್ಟರ್ ಯಾರಾಗಿರ್ತಾರೆ, ಚಾಸರ್ ಹಿಮ್ಸೆಲ್ಫ್. ಚಾಸರ್ ಈಸ್ ಬೋತ್ ಅನ್ ಅಬ್ಸರ್ವರ್ ಅಂಡ್ ಪಾರ್ಟಿಸಿಪೆಂಟ್ ಇನ್ ದ ಸ್ಟೋರಿ, ಆಕ್ಟಿಂಗ್ ಎಸ್ ಎ ಫ್ರೇಮ್ ನರೇಟರ್ who introduces and interacts with the pilgrims. Isn't it? The Chaucer is introducing all the characters, and also at the same time he is interacting with other characters. Andre he is also one of the characters inside the tale, and also he is the narrator. That is what frame narration, frame narrator. Okay, so frame narrator ಅಂದ್ರೆ ಏನು ಅಂತ ಕೂಡ ನಿಮ್ಗೆ ಒಂದು ಕ್ವಶನ್ ಆಗಿ ಬರ್ಬೋದು. So important quote, for we have heard it said that many a tale can cause a man to laugh and cause a man to wail. So this is important quote. His tales are the tale of Sir Thopas and the tale of Melibee. Who told two tales ಅಂತ ಅಂದ್ರೆ ಚಾಸರ್ ಹಿಮ್ಸೆಲ್ಫ್. ಚಾಸರ್ ಅವನೇ ಎರಡು ಕಥೆಗಳನ್ನ ಹೇಳುವಂತದ್ದು. ಸೊ ಹಾಗಾದ್ರೆ ನೆಕ್ಸ್ಟ್ ಇಂಪಾರ್ಟೆಂಟ್ ಏನು ಕೋಡ್ಸ್ ಅಲ್ಲ ಇದು. ಸೊ ರಿಗಾರ್ಡಿಂಗ್ ಚಾಸರ್ ಬಗ್ಗೆ ಮಾತಾಡಿರುವಂತ ಒಂದಷ್ಟು ವ್ಯಾಖ್ಯಾನಗಳನ್ನ ನಾವು ಇಲ್ಲಿ ನೋಡ್ತಾ ಹೋಗೋಣ.
ಸೊ ಫ್ರಮ್ ಅದರ್ ರೈಟರ್ಸ್, ಕಂಟೆಂಪರರಿಯನ್ಸ್ ಇರ್ಬೋದು ಅಥವಾ ಪ್ರಿಡಿಸೆಸರ್ ಸಕ್ಸೆಸರ್ಸ್ ಇಂದ ಹೇಳುವಂತ ಒಂದಷ್ಟು ಮಾತುಗಳು ರಿಗಾರ್ಡಿಂಗ್ ಚಾಸರ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ನಾನು ಇದನ್ನ ಹೇಳಿ ಕ್ಲಾಸನ್ನ ಮುಗಿಸ್ತೀನಿ. ಸೊ ದಿಸ್ ಇಸ್ ಇಂಪಾರ್ಟೆಂಟ್ ಆಗಿರೋದ್ರಿಂದ ಡೋಂಟ್ ಸ್ಕಿಪ್ ಗೈಸ್, ಐ ಆಮ್ ಟೆಲಿಂಗ್ ಯು. So John Gower, who is John Gower? He is contemporarian. In his work Confessio Amantis, okay, so ಅವನ ವರ್ಕ್ Confessio Amantis ಅನ್ನೋ ಒಂದು ವರ್ಕ್ ನಲ್ಲಿ he is talking about Chaucer. Okay, so Gower acknowledges Chaucer's talent and influence, referring to him as the moral Gower. So ಅವನು ಏನಂತ ಕರೀತಾರೆ Chaucer ನ? The moral Gower. For as in books many one of old time that us was taught, of the same was it brought to him that hath well it wrought. ಅಂದ್ರೆ so this is about ಚಾಸರ್. ಸೊ ಅಲ್ಲಿ ಅವನು ದ ಮೋರಲ್ ಗವರ್ ಅಂತ ಕರೀತಾನೆ. ಯಾರನ್ನ? ಚಾಸರ್ ಅನ್ನ. ಇನ್ ಹಿಸ್ ವರ್ಕ್ ಕನ್ಫ್ಯಾಸಿಯೋ ಅಮ್ಯಾಂಟೀಸ್. ಹೂ ಕಾಲ್ಡ್ ಹಿಮ್ ದ ಮೋರಲ್ ಗವರ್? ಜಾನ್ ಗವರ್. Then William Longland acknowledges Chaucer has his literary prowess. Okay, William Longland is also his contemporary writer. He called him literary prowess. Then comes Edmund Spenser in Renaissance period. Okay, means his successor. In the Shepherd's Calendar ಅಲ್ಲಿ Spencer praises Chaucer as the well of English undefiled. So ಇದೆಲ್ಲವೂ ಕೂಡ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ. Highlighting Chaucer's contribution to the English language and literary tradition. The well of English undefiled. Next, John Milton in Areopagitica. In his work Areopagitica, Milton praises Chaucer as a most witty and venerable writer and acknowledges the universal knowledge Chaucer exhibited. ಯಾವ ರೀತಿ? Chaucer, whose poetic genius is yet far beyond that of any other English poet. So these are important quotes regarding Chaucer. ಬೇರೆ ರೈಟರ್ಸ್ ಹೇಳಿರುವಂತಹ ಇಂಪಾರ್ಟೆಂಟ್ ಕೋಟ್ಸ್ ಆಗಿರುತ್ತೆ. ನೆಕ್ಸ್ಟ್ ಅಲೆಕ್ಸಾಂಡರ್ ಪೋಪ್ ಚಾಸರ್ ಬಗ್ಗೆ ಏನ್ ಹೇಳ್ತಾನೆ? Pope's preface to Chaucer's works offers a detailed reflection. Okay, so Chaucer, a most distinguished poet, in his works displays a vigorous and masterly manner of narrating a variety of characters with vividness and humor. In his preface to the works of Chaucer, written in 1721, Pope praised Chaucer's vivid characterization and narrative skill. So we can see this. He is the first who has given a true and faithful picture of the English manners and customs of his time ಅಂತ ಹೇಳ್ತಾನೆ. Next, William Wordsworth. Wordsworth, in his critical writings, reflects on Chaucer's humanism. Okay, so ಯಾವ್ದೆಲ್ಲ ಕ್ಯಾರೆಕ್ಟರ್ಸ್ ಬಗ್ಗೆ ಅವರು ಮಾತಾಡ್ತಾ ಹೋಗ್ತಾರೆ, that is also important. Chaucer possesses the power of presenting a natural and true picture of life imbued with a genuine and deep sense of humanity. See, he identifies humanity in Chaucer's works. Chaucer, who, though he appears to us as the poet of an unpolished age, he is yet a poet of true and natural merit. Okay, so unpolished age ಅಂತ ಅಂದ್ರೆ so like ಓಲ್ಡ್ ಇಂಗ್ಲಿಷ್ ಟೈಮ್ ಅಲ್ಲಿ ಬಂದಂತಹ ಪೋಯೆಟ್ ಆಗಿರ್ತಾನೆ. ಹಾಗಾಗಿ ಅನ್ಪಾಲಿಶ್ಡ್ ಏಜ್ ಅಲ್ಲಿ ಬಂದಂತಹ ರೈಟರ್ ಆಗಿದ್ರು ಕೂಡ ಎಟ್ ಅ ಪೋಯೆಟ್ ಆಫ್ ಟ್ರೂ ಅಂಡ್ ನ್ಯಾಚುರಲ್ ಮೆರಿಟ್ ಅಂತ ಹೇಳ್ತಾನೆ. ಸೊ ಥಾಮಸ್ ಹಾರ್ಡಿ ಏನಂತ ಹೇಳ್ತಾನೆ ಹಾಗಾದ್ರೆ? ಚಾಸರ್ಸ್ ಟೇಲ್ಸ್ filled with vivid portrayals of the human condition. Of course, Thomas Hardy is also talking about human fate ಅಲ್ವಾ? ಅದೇ ರೀತಿಯಾದಂತಹ ಕ್ಯಾರೆಕ್ಟರಿಸ್ಟಿಕ್ಸ್ ನ ಈ ಫೌಂಡ್ ಇನ್ ಚಾಸರ್. ಆಫರ್ ಅ ಬ್ರಿಲಿಯಂಟ್ ಪೆನಾರಮಾ ಆಫ್ ಮಿಡೀವಲ್ ಲೈಫ್. ಅಂದ್ರೆ ಮಿಡೀವಲ್ ಲೈಫ್ ನ ಕಥೆಯನ್ನ ಅವನು ಇಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ದಾನೆ. ಕ್ರಾಫ್ಟೆಡ್ ವಿತ್ ಎ ಸ್ಟೋರಿ ಟೆಲ್ಲಿಂಗ್ ಫಿಟ್ನೆಸ್ ದಟ್ ರಿಮೇನ್ಸ್ unparalleled. So these are important quotes and like appreciation on Chaucer from his contemporaries or successors. Okay, please go through these points. ಒಂದ್ಸಲ ಅರ್ಥ ಆಗಿಲ್ಲ ಅಂತಂದ್ರೆ ಇನ್ನೊಂದ್ಸಲ ಓದ್ಕೊಳ್ಳಿ.
ಪ್ಲೀಸ್ ಮೇಕ್ ಯುವರ್ ಓನ್ ನೋಟ್. ನಿಮ್ಮದೇ ಆದಂತಹ ನೋಟನ್ನ ಮಾಡ್ಕೊಳ್ಳಿ. ಸೊ ದಟ್ ಈಸ್ ವಾಟ್ ವೆರಿ ಇಂಪಾರ್ಟೆಂಟ್. ಸೊ ಅದೇ ರೀತಿ ಲೈಕ್ ಹೂ ಕಾಲ್ಡ್ ಎಸ್ ಪೋಯೆಟ್ ಜಾನ್ ಡ್ರೈಡನ್ ಆಲ್ಸೋ ಹೇಳ್ತಾನೆ. ಜಾನ್ ಡ್ರೈಡನ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. John Dryden. I forgot to add it here. So, John Dryden from 17th century, he told Chaucer, Chaucer, I confess, Chaucer, I confess. ಅಂದ್ರೆ ಅವನು ಹೇಳ್ತಾ ಇರೋದಕ್ಕೆ ಕ್ಷಮೆಯನ್ನ ಕೇಳ್ತಾ. Chaucer, I confess, is a rough diamond. Rough diamond, rough diamond, and and must first be polished. First be polished, ever he shines. Ever he shines. Okay. So, ಹಾಗಾದ್ರೆ ಜಾನ್ ಡ್ರೈಡನ್ ಚಾಸರ್ನ ಏನಂತ ಕರೀತಾನೆ? ರಫ್ ಡೈಮಂಡ್ ಅಂತ ಕರೀತಾನೆ. ಓಕೆ, ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಕೋಟ್. Yes, guys, I hope you like my class, you like my information. If you like my information, please tune to the channel and subscribe to the channel. Don't forget to like, share, and subscribe to Sahithya Radhana. Yes, so welcome to our Sahithya Radhana at any time. And don't skip the video at any point because I have given an extensive information throughout the video. That is why please make note on your own and please search extra information and please press the bell icon to get continuous notifications. So next ನಾನು live class ಅನ್ನ conduct ಮಾಡ್ತೀನಿ and I will let you know the time of live class also. Yes, ಹಾಗಾದ್ರೆ bye bye, see you. Let's meet in the next class. Till then, have a good day.